ನಮಸ್ಕಾರ. ನಾನು ನಾಗೇಂದ್ರ, KSOU MA ಕನ್ನಡ 3ನೇ ಸೆಮಿಸ್ಟರ್, ಪತ್ರಿಕೆ 1 ಪ್ರಾಚೀನ ಕನ್ನಡ ಕಾವ್ಯ ಪಠ್ಯ ಆದಿಪುರಾಣ. ಈ ಪತ್ರಿಕೆಯಲ್ಲಿರುವ 4 ಬ್ಲಾಕ್ಗಳಲ್ಲಿ 3ನೇ ಬ್ಲಾಕ್ 43 ಆದಿಪುರಾಣದ ಪ್ರಮುಖ ಪ್ರಸಂಗಗಳು. ಈ ಬ್ಲಾಕಿನ 3ನೇ ಘಟಕ 171 ಆದಿಪುರಾಣದಲ್ಲಿ ಪಂಚಕಲ್ಯಾಣಗಳ ವಿವೇಚನೆ. ಈ ಘಟಕದ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಂಚಿಕೆಯಲ್ಲಿ ಆದಿಪುರಾಣದ ವಿವಿಧ ಪ್ರಮುಖ ಸನ್ನಿವೇಶಗಳನ್ನು ಬಗ್ಗೆ ತಿಳ್ಕೊತಾ ಇದ್ದೀವಿ. ಈಗ ಈ ಘಟಕದಲ್ಲಿ ಆದಿಪುರಾಣದಲ್ಲಿ ಕಲ್ಯಾಣಗಳನ್ನು ಹೇಗೆ ವಿವೇಚಿಸಲಾಗಿದೆ, ಹೇಗೆ ಅವುಗಳನ್ನು ವಿವರಿಸಲಾಗಿದೆ, ಕಾವ್ಯಮಯವಾಗಿ ಪಂಪ ಈ 5 ಕಲ್ಯಾಣಗಳನ್ನು, ಪಂಚಕಲ್ಯಾಣಗಳಂದರೆ 5 ಕಲ್ಯಾಣಗಳನ್ನು ಹೇಗೆ ವಿವರಿಸಿದ್ದಾನೆ ಅಂತ ನೋಡೋಣ. ಯಾವ್ಯಾವುದು ಈ ಪಂಚಕಲ್ಯಾಣಗಳು ಅಂದರೆ ಗರ್ಭಾವತರಣ ಕಲ್ಯಾಣ, ಜನ್ಮಾಭಿಷೇಕ ಕಲ್ಯಾಣ, ಪರಿನಿಷ್ಕ್ರಮಣ ಕಲ್ಯಾಣ, ಕೇವಲ ಜ್ಞಾನ ಕಲ್ಯಾಣ ಹಾಗೂ ಪರಿನಿರ್ವಾಣ ಕಲ್ಯಾಣ. ಅಂದರೆ ಆದಿನಾಥನು ಮರುದೇವಿಯ ಗರ್ಭದಲ್ಲಿ ಸ್ಥಾನ ಗಳಿಸೋದ್ರಿಂದ ಹಿಡಿದು ಆತ ಪರಿನಿರ್ವಾಣಗೊಳ್ಳುವವರೆಗೂ, ಅಂದರೂ ಆತನ ಅಂತ್ಯದವರೆಗೂ ವಿವಿಧ ಕಲ್ಯಾಣಗಳನ್ನು ಇಂದ್ರ ಮತ್ತು ಬೇರೆ ದೇವತೆಗಳು ಬಂದು ಮಾಡ್ತಾರೆ. ಈ ಎಲ್ಲ ಕಲ್ಯಾಣಗಳ ಬಗ್ಗೆ ತಿಳಿದುಕೊಳ್ಳೋದೇ ಈ ಘಟಕದ ಉದ್ದೇಶ. ಇನ್ನು ಈ ಪಂಚ ಕಲ್ಯಾಣಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮೊದಲು ಈ ಘಟಕದ ವಿಷಯಕ್ಕೆ ಪೂರಕವಾಗಿ ಕೆಲವು ಅಂಶಗಳನ್ನು ಪೀಠಿಕೆಯಾಗಿ ತಿಳಿದುಕೊಳ್ಳೋಣ. ಈ ಘಟಕದಲ್ಲಿ ತೀರ್ಥಂಕರರಿಗೆ ಮಾಡುವ ಪಂಚಕಲ್ಯಾಣಗಳಿಗೆ ವಿವರಿಸಲಾಗಿದೆ. ಜಿನರು ಅಂದರೆ ಯಾರು? ಕರ್ಮಶತ್ರುಗಳನ್ನು ಜಯಿಸಿದವರು. ಇವರಿಗೆ ಕೇವಲ ಜ್ಞಾನ ಇರುತ್ತೆ. ಈ ಕೇವಲ ಜ್ಞಾನ ಹೊಂದಿರೋರನ್ನ ಕೇವಲಿಗಳು ಅಂತ ಹೇಳ್ತಾರೆ. ಕೇವಲಿಗಳಲ್ಲಿ 2 ವಿಧ: ವಿಶೇಷ ಕೇವಲಿ ಮತ್ತು ಸಾಮಾನ್ಯ ಕೇವಲಿಗಳು. ವಿಶೇಷ ಕೇವಲಿಗಳೆಂಬ ಪುಣ್ಯಾತ್ಮರಿಗೆ ಪಂಚಕಲ್ಯಾಣಗಳಾಗತ್ತೆ. ಇವರನ್ನ ತೀರ್ಥಂಕರರು ಅಂತ ಹೇಳೋದು. ಈ ಕಲ್ಯಾಣಗಳನ್ನು ಸಾಕ್ಷಾತ್ ದೇವೇಂದ್ರನೇ ಸ್ವರ್ಗದಿಂದ ಇತರ ದೇವತೆಗಳೊಡನೆ ಬಂದು ಈ ಕಲ್ಯಾಣಗಳನ್ನು ನಡೆಸೋದು. ಯಾವ್ಯಾವ ಕಲ್ಯಾಣಗಳು ಅಂತ ಮೊದಲೇ ಹೇಳಲಾಗಿದೆ. ಗರ್ಭಾವತರಣ ಕಲ್ಯಾಣ, ಜನ್ಮಾಭಿಷೇಕ ಕಲ್ಯಾಣ, ಪರಿನಿಷ್ಕ್ರಮಣ ಕಲ್ಯಾಣ, ಕೇವಲ ಜ್ಞಾನ ಕಲ್ಯಾಣ ಮತ್ತು ಪರಿನಿರ್ವಾಣ ಕಲ್ಯಾಣ. ಈ 5 ಕಲ್ಯಾಣಗಳನ್ನು ತೀರ್ಥಂಕರರಾಗುವವರು ಅವರ ಮಾತೆಯ ಗರ್ಭದಲ್ಲಿ ಅವತರಿಸಿದಿಂದ ಹಿಡಿದು ಮುಕ್ತಿಯನ್ನು ಪಡೆಯುವವರೆಗೆ 5 ಸಂದರ್ಭಗಳಲ್ಲಿ ದೇವೇಂದ್ರನು ತನ್ನ ಪರಿವಾರದೊಂದಿಗೆ ಬಂದು ಸ್ವಾಮಿಗೆ ಕಲ್ಯಾಣಗಳನ್ನು ನೆರವೇರಿಸ್ತಾನೆ. ಇವುಗಳಿಗೆ ಪಂಚಕಲ್ಯಾಣಗಳು ಅಂತ ಹೇಳಲಾಗುತ್ತೆ. ಈ ಪಂಚಕಲ್ಯಾಣಗಳು ಹೇಗೆ ನಡೆಸಲಾಗುತ್ತೆ, ಅದರ ಹಿನ್ನೆಲೆ ಏನು ಅಂತ ಈ ಘಟಕದಲ್ಲಿ ತಿಳ್ಕೊಳ್ಳೋಣ. ಮೊದಲೇ ಹೇಳಿದ ಹಾಗೆ ಕರ್ಮಶತ್ರುಗಳನ್ನು ಜಯಿಸಿದವರು ಜಿನರು. ಇವರಿಗೆ ಕೇವಲ ಜ್ಞಾನ ಬಂದಿರುತ್ತೆ. ಇವರಿಗೆ ಕೇವಲ ಜ್ಞಾನ ಹೊಂದಿರ್ತಾರೆ. ಇವರನ್ನ ಕೇವಲಿಗಳು ಅಂತಾರೆ. ವಿಶೇಷ ಕೇವಲಿಗಳನ್ನು ತೀರ್ಥಂಕರರು ಅಂತ ಕರೀತಾರೆ. ಈ ಪಂಚ ಕಲ್ಯಾಣಗಳು ಉತ್ಸವಗಳು ಸಹ ಹೌದು. ಆದ್ದರಿಂದ ಪ್ರತಿಯೊಂದು ಕಲ್ಯಾಣಕ್ಕೂ ಒಂದು ಉತ್ಸವ ಅಂತ ಸಹ ಹೇಳಲಾಗುತ್ತೆ. ಯಾವ್ಯಾವ ಹೆಸರಲ್ಲಿ ಹೇಳಲಾಗುತ್ತೆ? ಗರ್ಭಾವತರಣ ಕಲ್ಯಾಣಕ್ಕೆ ಸುರಲೋಕಾವತಾರ ಉತ್ಸವ ಅಂತ ಕರೀಲಾಗುತ್ತೆ. ಜನ್ಮಾಭಿಷೇಕ ಕಲ್ಯಾಣಕ್ಕೆ ಜನ್ಮಾಭಿಷೇಕೋತ್ಸವ ಅಂತ ಕರೀಲಾಗುತ್ತೆ. ಪರಿನಿಷ್ಕ್ರಮಣ ಕಲ್ಯಾಣಕ್ಕೆ ಪರಿನಿಷ್ಕ್ರಾಂತಿ ಮಹೋತ್ಸವ ಅಂತ ಕರೀಲಾಗುತ್ತೆ. ಕೇವಲ ಜ್ಞಾನ ಕಲ್ಯಾಣಕ್ಕೆ ಕೈವಲ್ಯ ಮಹೋತ್ಸವ ಅಂತ ಕರೀತಾರೆ. ಪರಿನಿರ್ವಾಣ ಕಲ್ಯಾಣಕ್ಕೆ ಪರಿನಿರ್ವಾಣ ಮಹೋತ್ಸವ ಅಂತ ಸಹ ಕರೀತಾರೆ. ಈ ಕಲ್ಯಾಣಗಳು ದೇವತೆಗಳಿಗೆ ಒಂದು ಉತ್ಸವ ಸಹ ಹೌದು ಅನ್ನೋದನ್ನ ಇಲ್ಲಿ ವಿವೇಚನೆ ಮಾಡಲಾಗಿದೆ. ಮೊದಲ ಕಲ್ಯಾಣ ಗರ್ಭಾವತರಣ ಕಲ್ಯಾಣ. ಇದರಲ್ಲಿ 2 ಹಂತಗಳಿದೆ. ಒಂದು ಗರ್ಭಾವತರಣ ಪೂರ್ವದಲ್ಲಿ ಏನೇನಾಗುತ್ತೆ, ಮತ್ತೊಂದು ಮರುದೇವಿಯು ಗರ್ಭವತಿಯಾದಾಗ, ಜಿನಮಾತೆ ಗರ್ಭವತಿಯಾದಾಗ ನಡೆಸಲಾಗುವ ಕಲ್ಯಾಣ ಗರ್ಭಾವತಾರ ಕಲ್ಯಾಣ. ಮೊದಲನೇದಾಗಿ ಗರ್ಭಾವತರಣದ ಪೂರ್ವದಲ್ಲಿ ಏನಾಗುತ್ತೆ ಅನ್ನೋದು ನೋಡೋಣ. ತೀರ್ಥಂಕರನಾಗುವ ಪವಿತ್ರ ಆತ್ಮವು ಜಿನಮಾತೃವಿನ ಗರ್ಭಕ್ಕೆ ಬರುವ 6 ತಿಂಗಳ ಮೊದಲೇ ಕುಬೇರನು ಅರಮನೆಯ ಅಂಗಳದಲ್ಲಿ ರತ್ನದ ಮಳೆಯನ್ನು ಕರೆಯಲು ಆರಂಭಿಸ್ತಾನೆ.
ರಾಜ್ಯದಲ್ಲಿ ಎಲ್ಲೆಲ್ಲ ಸುಭಿಕ್ಷ ಇರುತ್ತೆ, ನಗರವು ಅದರಲ್ಲಿರುವ ಮಂದಿರಗಳು, ಉಪವನಗಳು, ಸೌಧಗಳು ಮೊದಲಾದವು ಅಲಂಕರಿಸಿಕೊಂಡು ಶೋಭಾಯಮಾನವಾಗಿರುತ್ತೆ. ಆಗ ದೇವೇಂದ್ರ ಬಂದು ಗರ್ಭಾವತರಣ ಪೂಜಾ ಮಹೋತ್ಸವವನ್ನು ದೇವತೆಗಳನ್ನೇ ಆಚರಿಸ್ತಾನೆ. ಇದು ಗರ್ಭಾವತರಣ ಕಲ್ಯಾಣ. ಇನ್ನು ಗರ್ಭಾವತರಣದ ಪೂರ್ವದಲ್ಲಿ ಏನಾಗುತ್ತೆ ಅಂದರೆ, ಗರ್ಭ ಪ್ರವೇಶವನ್ನು ತನ್ನ ಅವಧಿ ಜ್ಞಾನದಿಂದ ಇಂದ್ರನಿಗೆ 6 ತಿಂಗಳಿರೋವಾಗೆ ಗೊತ್ತಾಗುತ್ತೆ. ಆಗ ಅವನು ಕುಬೇರನಿಗೆ ಅಯೋಧ್ಯಾಪುರದಲ್ಲಿ ಚಿನ್ನದ ಮಳೆಯನ್ನು ಸುರಿಸುವಂತ ಹೇಳ್ತಾನೆ. ಕುಬೇರನು ಭಕ್ತಿ ಮತ್ತು ಸಂತೋಷದಿಂದ ಚಿನ್ನದ ಮಳೆಯನ್ನು ಸುರಿಸ್ತಾನೆ. ಆಗ ದೇವೇಂದ್ರ ವಿವಿಧ ಸ್ವರ್ಗದ ದೇವತೆಗಳಿಗೆ ಬೇರೆ ಬೇರೆ ಕಾರ್ಯಗಳನ್ನು ಮಾಡೋದಕ್ಕೆ ಹೇಳ್ತಾನೆ. 8 ದಿಗ್ವನಿತೆಯರನ್ನು ಜಿನನ ಜನ್ಮೋತ್ಸವದಲ್ಲಿ ಸಿಂಗರಿಸಿಕೊಂಡು ಚಿನ್ನದ ಬಿಂದಿಗೆಯನ್ನು ಹಿಡಿದು ಬರಲು ಆಜ್ಞಾಪಿಸ್ತಾನೆ. 8 ಜನ ದಿಗಂಧನೆಯರನ್ನು ನಾಭಿರಾಜನ ಮಡದಿಗೆ ಮಣಿದರ್ಪಣವನ್ನು ಹಿಡಿದಿರುವಂತೆ ಹೇಳ್ತಾನೆ. 8 ಜನ ದಿಗ್ವಿನಿತೆಯರನ್ನು ಆದಿಪುರುಷನ ತಾಯಿಯಾದ ಮರುದೇವಿಗೆ ಕೊಡೆ ಹಿಡಿಯಲು ನಿಯಮಿಸ್ತಾನೆ. 8 ಜನ ದಿಕ್ಕನ್ಯರನ್ನು ಮರುದೇವಿಗೆ ಚಾಮರವನ್ನಿಕ್ಕಲು ಆಜ್ಞಾಪಿಸ್ತಾನೆ. ಹೀಗೆ ದೇವತಾ ಸ್ತ್ರೀಯರಿಗೆ ಇಂದ್ರನು ವಿವಿಧ ಕಾರ್ಯಗಳನ್ನು ನಡೆಸಿ ಅಂತ ಹೇಳ್ತಾನೆ. ಅವರೆಲ್ಲ ಸಂತೋಷದಿಂದ ಆ ಜಿನನ ತಾಯಿಯ ಹೃದಯವನ್ನು ಅರಿತು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಪಂಪ ಈ ಸನ್ನಿವೇಶದಲ್ಲಿ ಆ ದೇವಕನ್ನಿಕೆಯರ ಸೌಂದರ್ಯವನ್ನು ಅವರು ಹೇಗೆ ಸಂತೋಷದಿಂದ ತಮ್ಮ ಕಾರ್ಯಗಳನ್ನು ಮಾಡಿದ್ರು ಅನ್ನೋದನ್ನು ಚಿತ್ರಿಸಿದ್ದಾನೆ. ಆ ಸಮಯದಲ್ಲಿ ಈ ದೇವಲೋಕದ ಸ್ತ್ರೀಯರ ಸಂಘದಿಂದ ನಾಭಿರಾಜನ ಗೃಹವು ಕಾಮಾಮೃತವಾಗಿಯೂ ಶೃಂಗಾರ ರಸಪ್ರಚುರವಾಗಿಯೂ ಸೌಕುಮಾರ್ಯಮಯವಾಗಿಯೂ ಅನುರಾಗಮಯವಾಗಿಯೂ ತೋರಿಬರುತ್ತೆ. ಈ ಸನ್ನಿವೇಶವನ್ನು ಪಂಪ ಮನಮೋಹಕವಾಗಿ ಚಿತ್ರಿಸಿದ್ದಾನೆ. ಸ್ವತಃ ಸ್ವರ್ಗದ ದೇವಿಯರೇ ನಿಂತು ಗರ್ಭಶೋಧನೆಯನ್ನು ನಡೆಸಿದ್ರಿಂದ ಮರುದೇವಿಯಲ್ಲಿ ಹೊಸತಾದ ಒಂದು ನಯವು, ಬೆಳಗು, ಅಂಗಚ್ಛಾಯೆಯೂ ಕಾಣಿಸುತ್ತೆ ಅಂತ ಪಂಪ ಹೇಳಿದ್ದಾನೆ. ನಾಭಿರಾಜನ ಗೃಹದಲ್ಲಿ ಇಂದ್ರನಾಗ್ನೆಯಿಂದ ಕುಬೇರನು ಪಂಚರತ್ನಗಳಿಂದ ಧನವೃಷ್ಟಿಯನ್ನು ಮಾಡ್ತಾನೆ. ಮರುದೇವಿಯ ಗರ್ಭ ಪ್ರವೇಶವಾದ ಕಾಲದಲ್ಲಿ ನಡೆದ ಮಂಗಳ ಕಾರ್ಯಗಳಿಂದ ಭೂಮಿ ರತ್ನಗರ್ಭಳಾದಳು ಅಂತ ಪಂಪ ಹೇಳಿದ್ದಾನೆ. ದೇವತೆಗಳೆಲ್ಲ ಹರ್ಷಚಿತ್ತರಾಗ್ತಾರೆ. ಈ ಕಾರ್ಯವನ್ನು, ಈ ಸನ್ನಿವೇಶವನ್ನು ಎಷ್ಟು ಚೆನ್ನಾಗಿ ಪಂಪ ಹೋಲಿಸಿದ್ದಾನೆ ಅನ್ನೋದನ್ನು ನೋಡಬಹುದು. ಜಿನ ಮಹಿಮೆಯ ವೈಭವವನ್ನು ತಿಳಿಸುವಂತಿದೆ ಈ ಸನ್ನಿವೇಶ. ಆಗ ಮರುದೇವಿಯು ಚತುರ್ಥ ಸ್ನಾನ ಮಾಡಿ ಕಲ್ಪವೃಕ್ಷವು ಕೊಟ್ಟ ದುಗುಲವನ್ನು ಧರಿಸಿ ನಿರ್ಮಲೆಯಾಗಿ ಕಂಗೊಳಿಸ್ತಾಳೆ. ಮಲ್ಲಿಗೆ ಮಾಲೆಯನ್ನು ಮುಡಿದು ಶುಭ್ರವರ್ಣದಿಂದ ಕಂಗೊಳಿಸಿದ ಅವಳ ಚೆಲುವನ್ನು ಕವಿ ಅದ್ಭುತವಾಗಿ ವರ್ಣಿಸಿದ್ದಾನೆ. ಹೇಗೆ ಹೇಳಿದ್ದಾನೆ ಅಂದರೆ, ಹಾಲಿನ ಕಡಲಿನಿಂದ ಆಗತಾನೇ ಹೊರಬಂದ ಲಕ್ಷ್ಮಿ ಅಂತ ಹೇಳಿದ್ದಾನೆ. ಹೀಗೆ ಆಕೆಯ ಚೆಲುವನ್ನು ಮನದುಂಬಿ ವರ್ಣಿಸಿದ್ದಾನೆ ಪಂಪ. ಹೀಗಿರುವಾಗ ಗಂಗಾ ನದಿಯ ಮೃದ ತರಂಗದಂತಿದ್ದ ಮೃದು ಶಯ್ಯೆಯಲ್ಲಿ ಅನುರಾಗ ಕಮಲ ವದನೆಯಾದ ಮರುದೇವಿಯು ಪೌಡಿಸ್ತಾಳೆ. ಆಕೆಯನ್ನು ದೇವತಾ ಸ್ತ್ರೀಯರು ಇಂಪಾಗಿ ಹಾಡಿ ಕುಣಿದು ಸಂತುಷ್ಟಿಪಡಿಸ್ತಾರೆ. ಆಗ ಆ ಮಾತೆ ತನ್ನ ಮುಖವೆಂಬ ತಾವರೆಯನ್ನು ಪ್ರವೇಶಿಸುತ್ತಿರುವ ವೃಷಭೇಂದ್ರನನ್ನು ಕನಸಿನಲ್ಲಿ ಕಾಣ್ತಾಳೆ. ಆ ಸಮಯದಲ್ಲಿ ಮಂಗಳವಾದ ನಿನಾದವು ಆಕೆಯ ಮನವನ್ನು ಮುಟ್ಟುತ್ತೆ. ಆ ನಿನಾದದಿಂದ ಆಕೆಯ ಮುಖ ಕಮಲವೂ ಒಟ್ಟಿಗೆ ಅರಳಿದವು ಅಂತ ಕವಿ ಎಷ್ಟು ಸುಂದರವಾಗಿ ಹೇಳಿದ್ದಾನೆ. ಈ ಸನ್ನಿವೇಶದಲ್ಲಿ ಕವಿತಾ ಗುಣಾಢವಾದ ಪಂಪನು ಷೋಡಶ ಮಹಾಸ್ವಪ್ನಗಳನ್ನು ವಿವರವಾಗಿ ಬಣ್ಣಿಸಿದ್ದಾನೆ. ಇದು ಗರ್ಭಾವತರಣದ ಪೂರ್ವದಲ್ಲಿ ನಡೆಯುವ ವಿವಿಧ ಸನ್ನಿವೇಶದ ದೃಶ್ಯಗಳು. ನಂತರ ಗರ್ಭವತಿಯಾದ ಮರುದೇವಿಯ ವಿಷಯಗಳನ್ನು ನೋಡೋಣ. ಮರುದೇವಿ ತಾನು ಕಂಡ 16 ಒಳ್ಗನಸುಗಳನ್ನು ನಾಭಿರಾಜನಲ್ಲಿ ಹೇಳ್ತಾಳೆ. ಅದನ್ನು ಕೇಳಿದ ಮನುವಾದ ಆ ರಾಜನು ಸಂತಸಗೊಂಡು ಆ ಕನಸಿನ ಫಲಗಳ ಮಹತ್ವವನ್ನು ಪತ್ನಿಗೆ ಅಂದರೆ ಮರುದೇವಿಗೆ ತಿಳಿಸ್ತಾನೆ. ಆಗ ಆತ ಏನು ಹೇಳ್ತಾನೆ ಅಂದರೆ, ಶ್ವೇತ ಛತ್ರಿ ಗೊಡೆಯನಾಗಬಲ್ಲವನು
ಪಾಪ ಸಮೂಹವೆಂಬ ಕತ್ತಲೆಯನ್ನು ಓಡಿಸಬಲ್ಲ ಸೂರ್ಯನು, ನೈದಿಲೆಗಳನ್ನು ಅರಳಿಸಬಲ್ಲ ಚಂದ್ರನು, ಅಮಿತ ಪುಣ್ಯೋದಯನು, ಮಹಿಮವಂತನು ಆದ ಯಶಸ್ವಿಯಾದ ಪುತ್ರನು ಸ್ವರ್ಗದಿಂದ ಅವತರಿಸುವನು ಎಂಬುದು ಈ ಕನಸಿನ ಅರ್ಥ ಅಂತ ತನ್ನ ಹೆಂಡತಿಗೆ ಹೇಳ್ತಾನೆ. ಅಂತಹ ಒಂದು ಶುಭ ಮುಹೂರ್ತದಲ್ಲಿ ಸರ್ವಾರ್ಥ ಸಿದ್ಧೀಶ್ವರನು ಅಂದರೆ ಆದಿನಾಥನು ಆ ಭುವನಾಂಬಿಕೆಯ ಮುಖ ಕಮಲವನ್ನು ಹೊಕ್ಕು ಅವಳ ಗರ್ಭವೆಂಬ ಸರೋವರದ ನೀರಿನಲ್ಲಿ ಚಂದ್ರ ಬಿಂಬದಂತೆ ಸಂಕ್ರಮಿಸ್ತಾನೆ. ಅಂದರೆ ಆದಿನಾಥನು ಮರುದೇವಿಯ ಗರ್ಭದಲ್ಲಿ ಬಂದು ನೆಲೆಸ್ತಾನೆ. ಸ್ತ್ರೀ ಗರ್ಭಿಣಿಯಾದಾಗ ಆಕೆಯ ಸೌಂದರ್ಯ ಇಮ್ಮಡಿಗೊಳಿಸುತ್ತೆ. ಅದನ್ನು ಆಗಲೂ ಅಷ್ಟೇ ಈಗಲೂ ಅಷ್ಟೇ ನಾವೆಲ್ಲ ನೋಡಬಹುದು. ಗರ್ಭವತಿಯಾದ ಜಿನಮಾತೆಯ ದೇಹದಲ್ಲಾದ ಬದಲಾವಣೆಗಳನ್ನು ಇಂದ್ರನ ನಲ್ಲೆಯರು ಬಣ್ಣಿಸಿರುವ ಪರಿ ಅದ್ಭುತವಾಗಿದೆ. ಸಾಮಾನ್ಯ ಹೆಣ್ಣು ಮಕ್ಕಳೇ ಗರ್ಭವತಿಯಾದಾಗ ಅದ್ಭುತವಾಗಿ ಅವರು ಶೋಭಿಸುವ ಒಂದು ವಿಷಯವನ್ನು ನಾವು ನೋಡಬಹುದು. ಅಂತಹದರಲ್ಲಿ ಆದಿನಾಥನೇ ಮರುದೇವಿಯ ಗರ್ಭದಲ್ಲಿ ಬಂದಾಗ ಆಕೆ ಇನ್ನೆಷ್ಟು ಚೆನ್ನಾಗಿ ಶೋಭಿಸಿರಬಹುದು ಅದನ್ನು ಪಂಪ ಅದ್ಭುತವಾಗಿ ವರ್ಣಿಸಿದ್ದಾನೆ. ಆಗ ದೇವೇಂದ್ರನು ಬಂದು ಗರ್ಭಾವತರಣ ಪೂಜಾ ಮಹೋತ್ಸವವನ್ನು ದೇವತೆಗಳೊಂದಿಗೆ ಆಚರಿಸ್ತಾನೆ. ಇದಕ್ಕೆ ಗರ್ಭಾವತರಣ ಕಲ್ಯಾಣ ಅಂತ ಹೇಳಲಾಗುತ್ತೆ. ಆ ಸಮಯದಿಂದಲೇ ಆ ಪವಿತ್ರವಾದ ಪುಣ್ಯಾತ್ಮನು ತೀರ್ಥೇಶ ಎನಿಸುತ್ತಾನೆ. ಮುಂದೆ ಇವರೇ ಜನೇಶರಾಗುತ್ತಾರೆ. ಆದಿನಾಥನು ಜನ್ಮವೆತ್ತಾಗ ನಡೆಯುವ ಕಲ್ಯಾಣಕ್ಕೆ ಜನ್ಮಾಭಿಷೇಕ ಕಲ್ಯಾಣ ಅಂತ ಹೇಳಲಾಗುತ್ತೆ. ಈ ವೃಷಭನ ಜನನವಾದಾಗ ದೇವೇಂದ್ರನ ಆಸನ ಕಂಪಿಸುತ್ತೆ. ಆಗ ದೇವೇಂದ್ರನು ದೇವತೆಗಳೊಡನೆ ವೃಷಭನಾಥನ ಜನ್ಮಾಭಿಷೇಕವನ್ನು ಮಾಡಲು ಅಯೋಧ್ಯೆ ಹತ್ರ ಬರೋದು. ಶಚಿದೇವಿಯ ಪ್ರಸೂತಿ ಗೃಹವನ್ನು ಹೊಕ್ಕು ಮಾಯಾ ಶಿಶುವನ್ನು ಮರುದೇವಿಯ ಪಕ್ಕದಲ್ಲಿರಿಸಿ ಜಿನನಾಗಲಿರುವ ಶಿಶುವನ್ನು ಶಚಿದೇವಿ ತಂದು ದೇವೇಂದ್ರನ ಕೈಗಿಡ್ತಾಳೆ. ದೇವತೆಗಳು ಆ ಶಿಶುವನ್ನು ಮೇರು ಪರ್ವತದ ಪಾಂಡುಕ ಶಿಲೆಯತ್ತ ಮೆರವಣಿಗೆ ತಗೊಂಡೋಗ್ತಾರೆ. ಶಿಶುವಿಗೆ ಅಲ್ಲಿ ಅಭಿಷೇಕ ಮಾಡ್ತಾರೆ. ನಂತರ ಬಂದು ಮಗುವನ್ನು ತಂದೆ ತಾಯಿಯರಿಗೆ ಒಪ್ಪಿಸಿ ವೃಷಭನೆಂಬ ನಾಮಕರಣ ಮಾಡೋದು. ಈ ತರಹದ ಹಲವು ಸಂಗತಿಗಳು ಜನ್ಮಾಭಿಷೇಕ ಕಲ್ಯಾಣದ ಪ್ರಸಂಗದಲ್ಲಿ ಕಂಡುಬರುತ್ತೆ. ಚೈತ್ರ ಮಾಸ ಕೃಷ್ಣ ಪಕ್ಷದ ಉತ್ತರಾಷಾಢ ನಕ್ಷತ್ರದಲ್ಲಿ ನಾಭಿರಾಜನ ರಾಣಿಯಾದ ಮರುದೇವಿಯು ವೃಷಭನ ಆಗಲಿರುವ ಪುತ್ರನನ್ನು ಹೆರ್ತಾಳೆ. ಈ ಅಪೂರ್ವವಾದ ಪ್ರಸಂಗಕ್ಕೆ ಪ್ರತಿಕ್ರಿಯೆ ಎಂಬಂತೆ ಎಲ್ಲ ಋತುಗಳು ಒಂದೇ ಕಾಲದಲ್ಲಿ ಕಾಣಿಸ್ಕೊಳ್ಳುತ್ತೆ. ಭೂಕಾಂತೆ ಸುಂದರವಾಗಿ ಕಂಗೊಳಿಸ್ತಾಳೆ. ಸ್ವಚ್ಛವಾದ ಜಲ ಹರಿಯುತ್ತೆ. ಅಗ್ನಿಯು ಭೂಮಿಯಲ್ಲಿರುವ ತೊಂದರೆಗಳನ್ನು ಹೋಗಲಾಡಿಸಲು ನೀರಾಂಜನ ಮಾಡುವಂತೆ ದಕ್ಷಿಣಾವರ್ತವಾಗಿ ಪ್ರಜ್ವಲಿಸುತ್ತೆ. ಪಂಚಭೂತಗಳು ಸಂಭ್ರಮಿಸಿ ಸಡಗರಿಸಿ ನೀಲಾಂಜನವಿಕ್ಕಿ ಆನಂದ ಬಾಷ್ಪ ಸೂರಿಸಿ ಶೋಭಿಸಿದ್ದನ್ನು ಪಂಪ ಈ ಸನ್ನಿವೇಶದಲ್ಲಿ ಅದ್ಭುತವಾಗಿ ವರ್ಣಿಸಿದ್ದಾನೆ. ನಂತರ ಜಗತ್ತೆಲ್ಲ ಆಶ್ಚರ್ಯಗೊಳ್ಳುವಂತೆ ನಾಭಿರಾಜ ಪುತ್ರನ ಅಂದರೆ ವೃಷಭನಾಥನ ಜನ್ಮೋತ್ಸವ ನಡೆಯುತ್ತೆ. ಹೇಗೆ ನಡೆಯುತ್ತೆ? ದುಂದುಬಿಗಳು ಮೊಳಗುತ್ತೆ. ಕವಿಯ ವರ್ಣನೆ ಈ ಸನ್ನಿವೇಶದಲ್ಲಿ ಭುವಿಯಿಂದ ಬಾನಿನ ಕಡೆ ತಿರುಗುತ್ತೆ. ಜಿನನಾಗಲಿರುವ ಶಿಶುವಿನ ಜನನವಾಗುತ್ತಿದ್ದಂತೆ ದುಂದುಬಿಗಳು ತಾವಾಗಿ ಮೊಳಗಿದವು ಅಂತ ಹೇಳ್ತಾನೆ. ಕಲ್ಪವೃಕ್ಷಗಳು ಸುವಾಸನಾಭರಿತವಾದ ಹೂವುಗಳ ಮಳೆಯನ್ನು ಸುರಿಸುತ್ತೆ. ದೇವೇಂದ್ರ ಆದಿಯಾಗಿ ಎಲ್ಲ ದೇವತೆಗಳ ಆಸನ ಕಂಪನವಾಗುತ್ತೆ. ಜಿನ ಮಹಿಮನ ಜನನದಿಂದ ದೇವಲೋಕದಲ್ಲಿ ಶಂಖ, ಬೇರಿ, ಸಿಂಹ ಮೊದಲಾದ ಗಂಟೆಯ ಧ್ವನಿಗಳು ಕೇಳುತ್ತೆ. ಇದರಿಂದ ತೀರ್ಥಂಕರರ ಮಹಿಮೆ ಎಷ್ಟು ಹಿರಿದಾದುದು ಅಂತ ಗೊತ್ತಾಗುತ್ತೆ. ದೇವೇಂದ್ರನ ಆಸನ ಅಲಗಿದಾಗ ತನ್ನ ಅವಧಿಜ್ಞಾನದಿಂದ ಇಂದ್ರನಿಗೆ ತೀರ್ಥಂಕರನ ಉದಯ ಆಗೋದು ಗೊತ್ತಾಗುತ್ತೆ. ಆಗ ಆತ ಆಸನದಿಂದಳಿದು 3 ಬಾರಿ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತಾನೆ. ಜಿನನ ಜನ್ಮಾಭಿಷೇಕೋತ್ಸವಕ್ಕೆ ಮುಂದಾಗ್ತಾನೆ. ತನ್ನ ದೇವಗಣದೊಂದಿಗೆ ಮೇರು ಪರ್ವತಕ್ಕೆ ಬರ್ತಾನೆ. ಗಗನದಿಂದ ದೇವತೆಗಳು ಭೂಮಿಗಿಳಿದು ಬರ್ತಾರೆ. ದೇವಗಣದಿಂದ ನಾಭಿರಾಜನ ಗೃಹವು ಕಂಗೊಳಿಸುತ್ತೆ. ಶಚಿದೇವಿಯು
ಅದೃಶ್ಯಳಾಗಿ ಬಾಣಂತಿಯ ಮನೆಯನ್ನು ಹೋಗ್ತಾಳೆ. ಮರುದೇವಿಯ ತೊಡೆಯಲ್ಲಿ ಮಲಗಿದ್ದ ಮಗು ಮತ್ತು ಆಕೆಯನ್ನು ಪ್ರೀತಿಯಿಂದ ನೋಡಿ 3 ಬಾರಿ ವಂದಿಸ್ತಾಳೆ. ಆಕೆಗೆ ಮಾಯಾನಿದ್ರೆಯನ್ನು ಬರೆಸುವಂತೆ ಮಾಡಿ ಅಲ್ಲಿ ಮಾಯಾ ಶಿಶುವನ್ನಿರಿಸಿ ಜಿನ ಶಿಶುವನ್ನು ಕೈಗೆತ್ತಿಕೊಂಡು ಶಚಿದೇವಿ ಆನಂದ ಪಡ್ತಾಳೆ. ಆಗ ಶಚಿದೇವಿ ಆನಂದ ಪಡುವ ಸನ್ನಿವೇಶವನ್ನು ಪಂಪ ಅದ್ಭುತವಾಗಿ ವರ್ಣಿಸಿದ್ದಾನೆ. ಹೇಗೆ ವರ್ಣಿಸಿದ್ದಾನೆ ಅಂದರೆ, ಪಡೆಯಲಾಗದ ನಿಧಿಯಂ ಬಡವಂ ಪಡೆದಂತೆ ಅಂತ ಹೇಳಿದ್ದಾನೆ. ಹೀಗೆ ಶಚಿದೇವಿಯು ಜಿನಶಿಶುವನ್ನು ತಗೊಂಡು ಬಂದು ಇಂದ್ರನಿಗೆ ಕೊಡ್ತಾಳೆ. ನಂತರದ ಸನ್ನಿವೇಶ ಮೇರು ಪರ್ವತದ ಕಡೆಗೆ ದೇವತೆಗಳ ಪಯಣ. ಶಚಿದೇವಿಯ ಕೈಯಿಂದ ಮಗುವನ್ನು ದೇವೇಂದ್ರ ತೆಗೆದುಕೊಂಡು ತನ್ನ ತೊಡೆ ಮೇಲೆ ಕುಳಿಸ್ಕೊತಾನೆ. ದೇವೇಂದ್ರ ಐರಾವತವನ್ನು ಅಲಂಕರಿಸ್ತಾನೆ. ದೇವತೆಗಳ ಮೆರವಣಿಗೆ ಮೇರು ಪರ್ವತದ ಕಡೆಗೆ ಸಾಗುತ್ತೆ. ಈ ಐರಾವತವನ್ನು ಎಲ್ಲ ಗಜೇಂದ್ರಗಳು ಹಿಂಬಾಲಿಸುವಂತೆ ಇಂದ್ರ ಮಾಡ್ತಾನೆ. ಬೆಳ್ಗುಡೆಯನ್ನು ಈಶಾನೇಂದ್ರನು ಎತ್ತಿ ಹಿಡ್ಕೋತಾನೆ. ಸನತ್ ಕುಮಾರ ಮಹೇಂದ್ರ ಸ್ವರ್ಗಗಳ ಇಂದ್ರರು ಚಾಮರಗಳನ್ನು ಬೀಸ್ತಾರೆ. ಜನ್ಮೋತ್ಸವ ಶುರುವಾಗೋದಕ್ಕೆ ದೇವದುಂದುಬಿಗಳು ಅಮರ ಸ್ತ್ರೀಯರು ನರ್ತನವನ್ನು ಮಾಡಿ ಬೆಳಗವನ್ನುಂಟು ಮಾಡ್ತಾರೆ. ಹೀಗೆ ಅಮರಗಣದಿಂದ ಸಮಾರಂಭವು ಸೊಗಸಾಗಿರುತ್ತೆ. ದೇವಗಣದ ನೃತ್ಯ ಸೌಂದರ್ಯದ ಅದ್ಭುತ ದೃಶ್ಯವನ್ನು ಕವಿ ಪರಿಪರಿಯಾಗಿ ಬಣ್ಣಿಸಿದ್ದಾನೆ. ಈ ಸನ್ನಿವೇಶದಲ್ಲಿ ಕವಿ ಏನು ಹೇಳ್ತಾನೆ ಅಂದರೆ, ಚೆಲುವಾದ ಹೂವಿನ ಎಸಳುಗಳ ಮೇಲೆ 32 ದೇವಾಂಗನೆಯರು ಅಂದವಾಗಿ ಕುಣಿಯುತ್ತಿರಲು ಇಂದ್ರನ ಐರಾವತವು ಬೆಳಗಿನಿಂದ ಪ್ರಕಾಶಿಸಿತು ಅಂತ ಹೇಳ್ತಾನೆ. ಹೀಗೇನೆ ದೇವತೆಗಳ ಮೆರವಣಿಗೆಯನ್ನು ಭೂಮಿಯಲ್ಲಿ ನಿಂತು ಜನರು ಹೇಗೆ ಕಾಣ್ತಾರೆ ಅನ್ನೋದನ್ನು ಅದ್ಭುತವಾಗಿ ಪಂಪ ವಿವರಿಸಿದ್ದಾನೆ. ಏನು ಹೇಳ್ತಾನೆ ಅಂದರೆ, ಗಗನ ತಳದಲ್ಲಿ ಹೋಗುತ್ತಿದ್ದ ಇಂದ್ರ ಸೈನ್ಯ ಮೊದಲಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಧ್ವನಿಯೂ ಅಷ್ಟೇ ಸುಸ್ಪಷ್ಟವಾಗಿ ಕೇಳಿಸುತ್ತೆ. ದೂರ ಹೋಗುತ್ತಿದ್ದಂತೆ ಧ್ವನಿಯ ಸ್ಪಷ್ಟತೆ ಹೋಗಿ ಕೇವಲ ಕಲಕಲ ನಾದವಷ್ಟೇ ಕಿವಿಗೆ ಬೀಳ್ತಾ ಇರುತ್ತೆ. ಆಕೃತಿ ಸಹ ಕ್ರಮೇಣ ಮುಸುಕಾಗುತ್ತೆ. ಕೊನೆಗೆ ಅದು ಕೂಡ ಕಣ್ಮರೆಯಾಗತ್ತೆ ಅಂತ ಪಂಪ ವಿವರಿಸಿದ್ದಾನೆ. ಹೀಗೆ ಇಂದ್ರ ಮತ್ತು ದೇವತೆಗಳ ಸಮೂಹ ರಮ್ಯವಾಗಿ ಕಂಗೊಳಿಸುತ್ತಾ ಜ್ಯೋತಿರ್ಲೋಕವನ್ನು ನಿರಾಯಾಸದಿಂದ ದಾಟಿ ಮೇರು ಪರ್ವತವನ್ನು ತಲುಪ್ತಾರೆ. ಆಗ ಜಿನನ ಅಭಿಷೇಕ ರೂಪವಾದ ಮಂಗಳ ಕಾರ್ಯ ನಡೆಯಲು ಇದನ್ನು ನಾನೇ ಆಚರಿಸಿದ್ದು ಅಂತ ಮೇರು ಪರ್ವತ ಕಂಗೊಳಿಸುತ್ತೆ. 4 ವನಗಳಲ್ಲಿ 4 ಜಿನಾಲಯಗಳು ಸ್ಥಾಪಿತವಾದದ್ದರಿಂದ ಸುರಪರ್ವತವು ಪವಿತ್ರವೂ ಪ್ರಸಿದ್ಧವೂ ದೇವವಿನುತವೂ ಆಯಿತು. ಬೇರಾವ ಪರ್ವತವು ಇದಕ್ಕೆ ಸರಿಸಮನಾಗಲ್ಲ ಅಂತ ಇಂದ್ರ ಮಹೇಂದ್ರ ಪರ್ವತದ ಮಹಿಮೆಯನ್ನು ಸಾರ್ತಾನೆ. ಈ ಜನ್ಮಾಭಿಷೇಕ ಕಲ್ಯಾಣದಲ್ಲಿ ನಂತರದ ಸನ್ನಿವೇಶ ಪಾಂಡುಕ ಶಿಲೆಯಲ್ಲಿ ಜನ್ಮಾಭಿಷೇಕ ಆಗೋದು. ಮೆರವಣಿಗೆಯ ನಂತರ ಪಾಂಡುಕ ಶಿಲೆಯಲ್ಲಿಗೆ ಬರ್ತಾರೆ. ಹೇಗೆ ಬರ್ತಾರೆ? ಮಂದರ ಪರ್ವತವು ಇಂದ್ರ ದೇವಾದಿಗಣದಿಂದ ತುಂಬಿ ಸಕಲ ಸಂಪತ್ತುಗಳಿಂದ ಕಂಗೊಳಿಸುತ್ತೆ. ದೇವಗಜವು ಕರ್ಪೂರ, ದೇವವಾರುಚ, ಶ್ರೀಗಂಧ, ಮೃದು ಪಲ್ಲವಗಳನ್ನು ಎಸೆದ ಸುಂದರ ಸನ್ನಿವೇಶವನ್ನು ಕವಿ ಈ ಸನ್ನಿವೇಶವನ್ನು ಮನಮೋಹಕವಾಗಿ ಚಿತ್ರಿಸಿದ್ದಾನೆ. ಜಿನಂಗೆ ಚಾಮರ ಮನಿಕ್ಕುವಂತ ಮರಗಜಂ ಎಂಬ ನುಡಿ ನಮ್ಮನ್ನು ಕಲ್ಪನಾಲೋಕಕ್ಕೆ ಕೊಂಡೊಯ್ಯುತ್ತೆ. ಇಂದ್ರನ ಐರಾವತವು ಸುರಗರಿಯನ್ನು ಹತ್ತುತ್ತೆ. ಪಾಂಡುಕವನದ ಈಶಾನ್ಯ ದಿಕ್ಕಿನಲ್ಲಿರುವ ಬಹು ವಿಸ್ತಾರವಾದ ಮಂಜಿನ ಪ್ರವಾಹ ಮುತ್ತಿನ ಬಿಳುಪನ್ನು ಅಲ್ಲಗಳೆಯುವಷ್ಟು ಪರಿಶುಭ್ರವಾಗಿ ಅಷ್ಟಮಿ ಚಂದ್ರನ ಆಕೃತಿಯಲ್ಲಿ ಅಷ್ಟಮಂಗಳಗಳಿಂದ ಕೂಡಿದ ಪಾಂಡುಕ ಶಿಲೆಯು ಸೊಗಸಾಗಿ ಕಂಗೊಳಿಸ್ತಾ ಇರುತ್ತೆ. ಹೀಗೆ ಕವಿ ಮನಮೋಹಕವಾಗಿ ಈ ಚಿತ್ರಣವನ್ನು ಓದುಗರಿಗೆ ನೀಡಿದ್ದಾನೆ. ಆ ಪಾಂಡುಕ ಶಿಲೆಯಲ್ಲಿ ಇಂದ್ರನು ವಿಸ್ತಾರವಾದ ಶ್ರೀಮಂಟಪವನ್ನು ನಿರ್ಮಿಸ್ತಾನೆ. ಸಿಂಹಾಸನದಲ್ಲಿ ಬಾಲಕನನ್ನು ಪೂರ್ವಾಭಿಮುಖವಾಗಿ ಕುಳ್ಳಿರಿಸ್ತಾನೆ. ಶಿಶುವಿನ ಆಕೃತಿ ಕಿರಿದಾಗಿದ್ದರೂ ದೇಹ ಕಾಂತಿಯು ಮೇರು ಪರ್ವತಕ್ಕೆ ಆಭರಣಪ್ರಾಯವಾಗಿತ್ತು ಅಂತ ಕವಿ ಹೇಳಿದ್ದಾನೆ. ದೇವತೆಗಳ ಸಮೂಹದಿಂದ ದೇವದುಂದುಭಿ ಶಬ್ದಗಳು, ಮಂಗಳ ಗೀತೆಗಳು ಏಕಕಾಲದಲ್ಲಿ ಎಲ್ಲ ಕಡೆಯಲ್ಲೂ ಉಂಟಾಗುತ್ತೆ.
ಆಗ ಜಿನ ಶಿಶುವನ್ನು ಪೂರ್ವಾಭಿಮುಖವಾಗಿ ಕುಳ್ಳಿರಿಸಿ ಓಂಕಾರೋಚ್ಚಾರಣೆಯ ಮೂಲಕ ಮೊದಲ ಕಲಶವನ್ನು ದೇವೇಂದ್ರ ಎತ್ಕೊಳ್ತಾನೆ. ಕ್ಷೀರ ಸಮುದ್ರದ ಪರ್ಯಾಂತವಾಗಿ ನಿಂತ ದೇವತೆಗಳು ಕೈಯಿಂದ ಕೈಗೆ ಸಮುದ್ರದ ನೀರನ್ನು ಹೊನ್ನಿನ ಗಿಡಿಗೆಯಲ್ಲಿ ತುಂಬಿಕೊಡ್ತಾರೆ. ದೋರ್ದಂಡನಾದ ದೇವೇಂದ್ರನು ತನ್ನ 1000 ತೋಳುಗಳಿಂದ ಶಿಶುವಿಗೆ ಅಭಿಷೇಕ ಮಾಡುವಾಗ ಮತ್ತೊಂದು ಕ್ಷೀರ ಸಮುದ್ರ ನಿರ್ಮಾಣವಾಯಿತು ಎನ್ನುವ ಹಾಗೆ ಕಾಣಿಸುತ್ತೆ ಎಂದು ಮನೋಹರವಾಗಿ ಪಂಪ ಹೇಳಿದ್ದಾನೆ. ಹೀಗೆ ಜಿನನ ಅಭಿಷೇಕದಲ್ಲಿ ಬಳಕೆಯಾದ ಸ್ಥಳ, ಪರಿಕರ, ಪಾತ್ರ ಎಲ್ಲವೂ ವಿಶೇಷವಾದದ್ದೇ ಆಗಿರುತ್ತೆ. ಅಷ್ಟವಿಧವಾರ್ಚನೆಗಳಿಂದ ಭಗವಂತನನ್ನು ಪೂಜಿಸಿ ಜಯಘೋಷವನ್ನು ದೇವತೆಗಳು ಹಾಡ್ತಾರೆ. ಶಚಿದೇವಿಯು ಭಗವಂತನ ದೇಹವನ್ನು ಒರೆಸಿ ಅಲಂಕರಿಸ್ತಾಳೆ. ಅವನನ್ನು ಮತ್ತೆ ದೇವೇಂದ್ರನ ತೊಡೆ ಮೇಲೆ ಕುಳ್ಳರಿಸ್ತಾರೆ. ಹೀಗೆ ಪಾಂಡುಕ ಶಿಲೆಯಲ್ಲಿ ಜನ್ಮಾಭಿಷೇಕ ಆಗುತ್ತೆ. ಜನ್ಮಾಭಿಷೇಕ ಕಲ್ಯಾಣದ ನಂತರದ ಸನ್ನಿವೇಶ ಅಯೋಧ್ಯೆಯಲ್ಲಿ ಜನ್ಮೋತ್ಸವ. ದೇವೇಂದ್ರ ಪರಿವಾರ ಸಮೇತ ಅಯೋಧ್ಯೆಗೆ ವಿಶೇಷ ಸಿಂಹಾಸನದಲ್ಲಿ ಮಗುವನ್ನು ತಂದು ಕುಳ್ಳರಿಸ್ತಾನೆ. ಆಗ ಮಾಯಾನಿದ್ರೆಯಿಂದ ಎಚ್ಚೆತ್ತು ಮರುದೇವಿ ನಾಭಿರಾಜನೊಂದಿಗೆ ಪುತ್ರನ ವೈಭವವನ್ನು ವೀಕ್ಷಿಸ್ತಾಳೆ. ದೇವೇಂದ್ರನಿಂದ ಆ ಪುಣ್ಯ ದಂಪತಿಗಳಿಗೆ ಪೂಜೆ ಸಹ ನಡೆಯುತ್ತೆ. ಪುರಜನರು ಆನಂದದಿಂದ ಭಾಗವಹಿಸ್ತಾರೆ. ಪಟ್ಟಣವು ಆದಿನಾಥನ ಜನ್ಮೋತ್ಸವವೆಂಬ ಅಮೃತದ ಕಡಲಿನಲ್ಲಿ ಮುಳುಗಿರೋದನ್ನು ಇಂದ್ರ ನೋಡ್ತಾನೆ. ಆಗ ಸರ್ವರ ಸಂತೋಷದಲ್ಲಿ ಭಾಗಿಯಾದ ಇಂದ್ರನು ಆನಂದ ನಾಟಕವನ್ನು ಆಡೋಣ ಅಂತ ಅನ್ಕೋತಾನೆ. ಭಗವದ್ ಜನ್ಮಾಭಿಷೇಕ ಸಂಬಂಧಿಯಾದ ನಾಟಕವನ್ನೇ ಆ ಸಭೆಯಲ್ಲಿ ಆಡಿ ತೋರಿಸ್ತಾನೆ. ನೈಜವಾದ ಜನ್ಮಾಭಿಷೇಕವನ್ನು ಸಭಿಕರು ನೋಡಲಾಗದ ಕೊರತೆಯನ್ನು ದೇವೇಂದ್ರ ತನ್ನ ಅಭಿನಯದಿಂದ ತುಂಬಿಕೊಟ್ಟಂತೆ ಕಾಣಿಸುತ್ತದೆ. ಹೀಗೆ ವೃಷಭನ ಜನ್ಮಾಭಿಷೇಕ ಕಲ್ಯಾಣ ಮುಕ್ತಾಯ ಆಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದ ಕಲ್ಯಾಣ. ಇದನ್ನು ಈ ಜನ್ಮಾಭಿಷೇಕ ವಿವಿಧ ಹಂತಗಳಲ್ಲಿ ಹೇಗೆ ಸಾಗುತ್ತೆ ಅನ್ನೋದನ್ನು ಎಲ್ಲರೂ ನೆನಪಿಟ್ಕೋಬೇಕು. ನಂತರದ 3ನೆಯ ಕಲ್ಯಾಣ ಪರಿನಿಷ್ಕ್ರಮಣ ಕಲ್ಯಾಣ. ಈ ಪರಿನಿಷ್ಕ್ರಮಣ ಕಲ್ಯಾಣವನ್ನು ಪರಿನಿಷ್ಕ್ರಾಂತಿ ಮಹೋತ್ಸವ ಅಥವಾ ದೀಕ್ಷಾಗ್ರಹಣ ಕಲ್ಯಾಣ ಅಂತ ಸಹ ಕರಿಬಹುದು. ಇಲ್ಲಿ ಏನಾಗುತ್ತೆ, ಜಿನನು ತನ್ನ 8ನೆಯ ವಯಸ್ಸಿನಲ್ಲಿ ಶ್ರಾವಕರು ಆಚರಿಸುವ ಅಹಿಂಸಾದಿ ಮೊದಲಾದ ಎಲ್ಲ ವ್ರತಗಳನ್ನು ಪಾಲಿಸ್ತಾನೆ. ಇಂಥ ಸಮಯದಲ್ಲಿ ಕೆಲವು ಜಿನರು ಸಂಸಾರಿಗಳಾಗಿ, ಕೆಲವು ಬಾಲಬ್ರಹ್ಮಚಾರಿಗಳಾಗಿ ಇರ್ತಾರೆ. ನಂತರ ಅವರಿಗೆ ಸಂಸಾರ ಶರೀರ ಭೋಗಗಳಲ್ಲಿ ವೈರಾಗ್ಯ ಉಂಟಾಗುತ್ತೆ. ಆಗ ಅದು ದೇವತೆಗಳಿಗೆ ತಿಳಿಯುತ್ತೆ. ಆಗ ಅವರು ಬಂದು ತೀರ್ಥಂಕರನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ತಪೋವನಕ್ಕೆ ಒಯ್ತಾರೆ. ಅಲ್ಲಿ ಅವರು ಎಲ್ಲ ಪರಿಗ್ರಹಗಳನ್ನು ತ್ಯಜಿಸ್ತಾರೆ. ಯಾರು? ತೀರ್ಥಂಕರರಾಗೋರು. ನಂತರ ಪಲ್ಯಂಕಾಸನದಲ್ಲಿ ಕುಳಿತು ನಮಸಿದ್ದೇಭ್ಯ ಎಂದು ಸಿದ್ಧ ಪರಮೇಶ್ವರಗಳನ್ನು ಸ್ಮರಿಸಿ ಪಂಚಮುಷ್ಟಿಯಿಂದ ತಲೆಗೂದಲನ್ನು ಕಿತ್ತು ಲೋಚು ಮಾಡಿಕೊಳ್ತಾರೆ. ಆ ಕೂದಲನ್ನು ದೇವೇಂದ್ರನು ರತ್ನದ ಪಾತ್ರೆಯಲ್ಲಿಟ್ಟು ಕ್ಷೀರ ಸಮುದ್ರಕ್ಕೆ ಬಿಡ್ತಾನೆ. ಅನಂತರ ಮುನಿಗಳು ತಪೋಧ್ಯಾನದಲ್ಲಿ ತೊಡಗುತ್ತಾರೆ. ಆಗ ಅವರಿಗೆ ಮನಃಪರ್ಯಾಯ ಜ್ಞಾನವೆಂಬ 4ನೆಯ ಜ್ಞಾನವು ಪ್ರಾಪ್ತಿಯಾಗತ್ತೆ. ಆ ಸಮಯದಲ್ಲಿ ದೇವೇಂದ್ರನು ಮಾಡುವ ಪೂಜೆ ಪರಿನಿಷ್ಕ್ರಮಣ ಕಲ್ಯಾಣ. ಈ ಪರಿನಿಷ್ಕ್ರಮಣ ಕಲ್ಯಾಣದಲ್ಲಿ ಬಹಳ ಮುಖ್ಯವಾದ ಪ್ರಸಂಗ, ಪರೀಕ್ಷಾ ದೃಷ್ಟಿಯಿಂದ ಸಹ ಬಹುತೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. ನೀಲಾಂಜನೇಯ ನೃತ್ಯ ಪ್ರಸಂಗದ ಬಗ್ಗೆ ವಿವರಿಸಿ ಅಂತ ಬರುತ್ತೆ. ಆದ್ದರಿಂದ ಈ ಪರಿನಿಷ್ಕ್ರಮಣ ಕಲ್ಯಾಣವನ್ನು ಬಹು ಎಚ್ಚರಿಕೆಯಿಂದ ಮತ್ತು ನೆನಪಿಟ್ಕೊಳ್ಳೋ ಹಾಗೆ ಎಲ್ಲರೂ ಓದಬೇಕಾಗತ್ತೆ. ಏನಿದು ನೀಲಾಂಜನೇಯ ನೃತ್ಯ ಪ್ರಸಂಗ? ಆದಿನಾಥನ ಸಾಮ್ರಾಜ್ಯವು ಸಕಲ ಜನ ಸಂಪತ್ತನ್ನೊಳಗೊಂಡು ಸಂತಸದಿಂದ ಇರುತ್ತೆ. ಆದಿನಾಥನು ಎಲ್ಲರ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ಸಿಂಹಾಸನದಲ್ಲಿ ಮಂಡಿತನಾಗಿ ದೇಶನ ಆಳ್ತಾ ಇರ್ತಾನೆ. ಸಿಂಹಾಸನದಲ್ಲಿದ್ದಾಗ ಆತನ 2 ಪಕ್ಕಗಳಲ್ಲಿ ಭರತ ಬಾಹುಬಲಿಗಳು ಕುಳಿತಿರ್ತಾರೆ. ಅವನ ಮಕ್ಕಳು ಭರತ ಬಾಹುಬಲಿಗಳು. ಆ ಸಮಯದಲ್ಲಿ ಇಂದ್ರನಿಗೆ ತನ್ನ ಅವಧಿ ಜ್ಞಾನದಿಂದ ಆದಿದೇವನ ಪರಿನಿಷ್ಕ್ರಮಣ ಕಲ್ಯಾಣ ಸಮೀಪಿಸ್ತು ಅಂತ ಗೊತ್ತಾಗುತ್ತೆ. ಆಗ ಇಂದ್ರ ನೃತ್ಯ ಸಂಗೀತವನ್ನು
ಏರ್ಪಡಿಸಬೇಕು ಅಂತ ತನ್ನ ದೇವಗಣದೊಂದಿಗೆ ಬರ್ತಾನೆ. ಸಂಗೀತ ಕಾರ್ಯಕ್ರಮ ಏರ್ಪಡುತ್ತೆ. ಸಂಗೀತದ ನಂತರ ನೃತ್ಯ ಕಾರ್ಯಕ್ರಮ ಏರ್ಪಡಿಸೋಣ ಅಂತ ಇಂದ್ರ ಹೇಳಿದಾಗ ವೃಷಭನಾಥ ಆ ನೃತ್ಯ ಪ್ರಸಂಗಕ್ಕೆ ತಾನಾಗಿಯೇ ಹಾತೊರೆಯೋದಿಲ್ಲ. ಆದರೂ ಎಲ್ಲರಿಗೂ ಆನಂದ ಆದರೆ ಆಗಲಿ ಅಂತ ಗಂಭೀರವಾಗಿ ನುಡಿದು ಒಪ್ಪಿಗೆ ಸೂಚಿಸ್ತಾನೆ. ಇಲ್ಲಿ ಕವಿ ಸೂಚ್ಯವಾಗಿ ಒಂದು ವಿಷಯವನ್ನು ಹೇಳ್ತಾನೆ. ರಾಜನಿಗೆ ತನಗೆ ಇಷ್ಟ ಇಲ್ಲದೆ ಇದ್ದರೂ, ತನಗೆ ಬೇಕು ಅನ್ನೋದು ಇಲ್ಲದೆ ಇದ್ದರೂ ಸಹ ಜನರ ಸಂತೋಷಕ್ಕೆ ನಡೆಯಲಿ ಅಂತ ಹೇಳೋದನ್ನು ನಾವಿಲ್ಲಿ ಗಮನಿಸಬಹುದು. ಆದಿನಾಥನ ವೈರಾಗ್ಯಕ್ಕೆ ಕೇಂದ್ರ ಬಿಂದುವಾದ ನೀಲಾಂಜನೆ ರಂಗವನ್ನು ಪ್ರವೇಶಿಸ್ತಾಳೆ. ಅವಳು ಅಸಾಧಾರಣ ರೂಪವತಿಯಾಗಿರ್ತಾಳೆ. ನರ್ತನ ವಿದ್ಯೆಯಲ್ಲಿ ಇಂದ್ರನ ಕೈಯಿಂದ ನಿತ್ಯವೂ ಅವಳಿಗೆ ಮೆಚ್ಚುಗೆ ಸಿಗ್ತಾ ಇರುತ್ತೆ. ಅಂತಹ ನಾಟ್ಯ ಪ್ರವೀಣೆ ಈ ನೀಲಾಂಜನೆ. ಈಕೆ ಸಹ ಸಾಮಾನ್ಯದವಳಲ್ಲ. ನರ್ತನ ರಸದೊಳೆ ನಿಚ್ಚಂ ಮೆಚ್ಚುಗೊಳ್ವಲಿಂದ್ರನ್ ಕೈಯೊಳ್ ಅಂತ ಕವಿ ಆಕೆಯ ನೃತ್ಯವನ್ನ ಸಾಕ್ಷಾತ್ ಇಂದ್ರನೇ ಮೆಚ್ಚಿಕೊಂಡಿದ್ದ ಅಂತ ಹೇಳ್ತಾನೆ. ಆಕೆ ಅಂಗೋಪಾಂಗಗಳಲ್ಲೆಸೆಯುವ ಅಂಗಿಕಾಭಿನಯವನ್ನ, ಗಾನ ಪಾಠ್ಯಗಳಲ್ಲಾಗುವ ವಾಚಿಕಾಭಿನಯವನ್ನ ತುಂಗಸ್ಥನಿಯಾದ ನೀಲಾಂಜನೆಯು ಮೆರೆಸಿದಳು ಅಂತ ಕವಿ ಹೇಳ್ತಾನೆ. ವಾದ್ಯಗಳು ವಿಲಂಬಿತ, ಮಧ್ಯ, ಧೃತಲಯಗಳಿಂದ ಕೂಡಿದ್ದವು. ಕಾಮರಸೋಪೇತವಾಗಿದ್ದವು ಆ ಸನ್ನಿವೇಶ. ಈಕೆಯ ನೃತ್ಯದ ಹಿರಿಮೆ ಅಸದಳವಾದುದು. ಆಕೆಯ ಉಡುಗೆ ಮುಂಗುರುಳು ತಳದ ಲಯಕ್ಕೆ ತಾವೇ ತಾವಾಗಿ ಸ್ಪಂದಿಸ್ತಾ ಇತ್ತು ಅಂತ ಕವಿ ಹೇಳ್ತಾನೆ. ನೃತ್ಯವೇ ಮೂರ್ತಿವೆತ್ತು ಬಂದ ನೀಲಾಂಜನೆ ತಾಳದ ಲಯಕ್ಕೆ ಅಪೂರ್ವವಾದ ನೃತ್ಯವನ್ನು ಮಾಡ್ತಾಳೆ. ಈ ಸನ್ನಿವೇಶವನ್ನು ಕವಿ ಪಂಪ ಹೇಗೆ ವಿವರಿಸಿದ್ದಾನೆ ಅಂದರೆ, ನಾಟ್ಯಶಾಸ್ತ್ರ ಮತ್ತು ಕಾವ್ಯಲೋಕಗಳೆರಡಕ್ಕೂ ಒಂದು ಅಪೂರ್ವ ಕಾಣಿಕೆಯ ರೀತಿಯಲ್ಲಿ ಕವಿ ನೀಡಿದ್ದಾನೆ. ಈಗ ವೃಷಭನಾಥನಿಗೆ ವೈರಾಗ್ಯ ಹೇಗೆ ಬಂತು ಈ ನೃತ್ಯ ಪ್ರಸಂಗದಲ್ಲಿ ಅಂತ ನೋಡೋಣ. ಈ ನೃತ್ಯ ವರ್ಣರಂಜಿತವಾಗಿ ನಡೀತಾ ಇರುತ್ತೆ. ಆಗ ಒಂದು ಸಂಗತಿ ನಡೆಯುತ್ತೆ. ನೃತ್ಯ ಮಾಡ್ತಾ ಇರುವ ಸಂದರ್ಭದಲ್ಲಿ ನೀಲಾಂಜನೆಯ ಆಯಸ್ಸು ಮುಗಿದು ದೇವಕಾಮಿನಿಯಾದ ಆಕೆ ರಂಗಮಂಟಪದಲ್ಲೇ ಅದೃಶ್ಯಳಾಗ್ತಾಳೆ. ರಸಸ್ವಾದನೆಗೆ ಚ್ಯುತಿ ಬರಬಾರ್ದು ಅಂತ ಇಂದ್ರ ಅದೇ ರೀತಿಯಾದ ತತ್ಸದೃಶ್ಯವಾದ ಮತ್ತೊಂದು ಪಾತ್ರವನ್ನು ಸೃಷ್ಟಿಸ್ತಾನೆ. ದೇವೇಂದ್ರನು ಈ ಸಂಗೀತ ನಾಟ್ಯ ಸಮ್ಮೇಳನವನ್ನು ಏರ್ಪಡಿಸಿದ್ದರ ಉದ್ದೇಶ ವೃಷಭನಿಗೆ ಪರಿನಿಷ್ಕ್ರಮಣಕ್ಕೆ ಒಂದು ನಿಮಿತ್ತವನ್ನು ಒದಗಿಸಲು ಮಾತ್ರ. ಆದರೂ ಸಭಾ ಮರ್ಯಾದೆ ಸಹ ಆತ ಕಾಪಾಡಲೇಬೇಕಾಗತ್ತೆ. ಆದ್ದರಿಂದ ಮತ್ತೊಂದು ಪಾತ್ರವನ್ನು ನೀಲಾಂಜನೆಯ ತರಹನೇ ಸೃಷ್ಟಿಸ್ತಾನೆ. ಈ ಸೂಕ್ಷ್ಮವಾದ ಸನ್ನಿವೇಶವನ್ನು ಸಾಮಾನ್ಯ ಸಭಿಕರಿಗೆ ಗೊತ್ತಾಗೋದಿಲ್ಲ. ಅವರು ಈ ನೀಲಾಂಜನೆಯ ಮರುಸೃಷ್ಟಿಯನ್ನು ಅರಿಯಲಾಗದೆ ರಸಾಸ್ವಾದನೆಯಲ್ಲಿ ತೊಡಗಿಕೊಂಡಿರ್ತಾರೆ. ಆದರೆ ವೃಷಭನಾಥನು ಮಾತ್ರ ನೀಲಾಂಜನೆಯು ವಿಗತ ಪ್ರಾಣಳಾದುದನ್ನು ತಿಳಿದು ದೇಹದ ಅನಿತ್ಯತೆಗಾಗಿ ಮರುಗಿ ವಿಸ್ಮಯ ಪಡ್ತಾನೆ. ನಂತರ ಸುಂದರವಾದ ಈ ನಾರಿರೂಪದ ಯಂತ್ರವು ಕಾಣುತ್ತಿರುವಂತೆ ಕರಗಿ ಹೋಯಿತು. ಈ ಸಂಸಾರದ ಅನಿತ್ಯತೆಯು ಅವನ ಮನಸ್ಸಿಗೆ ನಾಟುತ್ತೆ. ಅದನ್ನು ಹೇಗೆ ಕಡೆಗಣಿಸೋದು ಅಂತ ಅವನು ಮರುಗುತ್ತಾನೆ. ಈ ನೀಲಾಂಜನೆಯ ಸಾವು ಆದಿದೇವನ ಒಳಗಣ್ಣನ್ನು ತೆರೆಸುತ್ತೆ. ದೇವೇಂದ್ರನು ಎಸಗಿದ ಈ ರಸಭಂಗ ನಿರಾವಣೆಯ ಕಾರ್ಯವೇ ಆತನ ರಸ ನಿರಸನಕ್ಕೆ ಕಾರಣವಾಗುತ್ತೆ. ಇಡೀ ರಾಗರಂಜಿತ ಸನ್ನಿವೇಶ ಈಗ ವೈರಾಗ್ಯದ ಕಡೆಗೆ, ವಿರಾಗ ಶುದ್ಧಿಗೆ ತಿರುಗುತ್ತೆ. ಈ ದೇಹ, ರೂಪ, ಯೌವನ, ಹಣ, ಸೌಭಾಗ್ಯ, ಆಯಸ್ಸು ಇವೆಲ್ಲವೂ ಕ್ಷಣಿಕ ಮಾತ್ರದವು. ಕುಡಿ ಮಿಂಚಿನ ಹೊಳಪು, ಮೋಡದ ನೆಳಲು ಕಾಮನ ಬಿಲ್ಲಿಗೆ ಸಮನಾದವು ಎಂಬ ಹೋಲಿಕೆ ಪಂಪ ಮಾಡಿರೋದು ಮಾರ್ಮಿಕವಾಗಿದೆ. ಕ್ಷಣದಲ್ಲಿ ಬಂದು ಹೋಗೋದು ಅಷ್ಟೇ ಈ ಭೋಗ ಅನ್ನೋದು ಆದಿನಾಥನಿಗೆ ಗೊತ್ತಾಗುತ್ತೆ. ಈ ಭೋಗಗಳ್ಯಾವುದು ಶಾಶ್ವತವಲ್ಲ, ಯಾವ ಕ್ಷಣದಲ್ಲಿ ಬೇಕಾದರೂ ಕೊನೆಯಾಗಬಹುದು ಅಂತ ಅರಿತು
ಆದಿದೇವ ಮುಕ್ತಿ ಮಾರ್ಗದ ಕಡೆಗೆ ಹೊರಡಲು ಅನುವು ಮಾಡಿಕೊಡುತ್ತೆ ಈ ನೀರಾಂಜನೇಯ ನೃತ್ಯ ಪ್ರಸಂಗ. ಇದಕ್ಕೆ ಪೂರಕವಾಗಿ 8 ಜನ ಲೋಕಾಂತಿಕ ದೇವರು ಬಂದು ಆದಿದೇವನಿಗೆ ಮುಕ್ತಿ ಮಾರ್ಗದ ಕಡೆ ಮನ ಕೊಡು ಅಂತ ಹೇಳ್ತಾರೆ. ಅನಂತರದಲ್ಲಿ ಸ್ವಾಮಿಯು ಪರಿನಿಷ್ಕ್ರಮಣವನ್ನು ಮಾಡಲು ಉತ್ಸುಕನಾಗ್ತಾನೆ. ಸಂಸಾರ ನಿಸ್ಸಾರತೆಯನ್ನು ಅರಿತ ವೃಷಭದೇವನು ತನ್ನ ಪುತ್ರ ಭರತನಿಗೆ ಹರಸಿ ರಾಜ್ಯ ಪದವಿಯನ್ನು ಕೊಡ್ತಾನೆ. ವೃಷಭನಾಥ ತನ್ನ ಬಂಧು ಬಾಂಧವರಿಂದ ಬೀಳ್ಕೊಂಡು ಮಂಗಳಭೂಷಣದಿಂದ ಭೂಷಿತನಾಗಿ ಸೌಮೇಂದ್ರನ ಕೈ ಹಿಡಿದು ಸುದರ್ಶನವೆಂಬ ಶಿಬಿಕೆಯನ್ನು ಹಚ್ತಾನೆ. ಭೂಪಾಲರು, ವಿದ್ಯಾಧರರು, ಸುರರು, ಅರಸು ಕುಮಾರರೆಂಬ ದೇವತೆಗಳು ಆಕಾಶ ಮಾರ್ಗವಾಗಿ ವೃಷಭನನ್ನು ಕರೆದೊಯ್ತಾರೆ. ಇಂದ್ರನು ಆದಿದೇವನನ್ನು ಹೆಗಲ ಮೇಲಿಟ್ಟುಕೊಂಡು ಪ್ರೀತಿಯಿಂದ ಕರೆದುಕೊಂಡು ಹೋಗ್ತಾನೆ. ಆದಿಜಿನನನ್ನು ಆಕಾಶ ಮಾರ್ಗವಾಗಿ ಕರೆದೊಯ್ಯುವ ದೃಶ್ಯವನ್ನು ಪಂಪ ಅದ್ಭುತವಾಗಿ ಚಿತ್ರಿಸಿದ್ದಾನೆ. ಇಂದ್ರನು ಸಿದ್ಧಾರ್ಥವನದ ಪುಷ್ಪ ಶೋಭಿತವಾದ ವೃಕ್ಷಗಳ ಮಧ್ಯದಲ್ಲಿ ಚಂದ್ರಶಿಲೆಯ ಮೇಲೆ ವೃಷಭನಾಥನನ್ನು ಕುಳ್ಳರಿಸ್ತಾನೆ. ವೃಷಭನು ವಸ್ತ್ರಾಭರಣ ಮೌಲ್ಯಾದಿಗಳನ್ನು ತೊರೆದು ಪೂರ್ವಾಭಿಮುಖವಾಗಿ ಪಲ್ಯಂಕಾಸನದಲ್ಲಿ ಕುಳಿತು ನಮಃಸಿದ್ಧೇಭ್ಯ ಎಂದು ನುಡಿದು ಕರ್ಮಗಳ ಬೇರನ್ನು ಕಿತ್ತು ಹಾಕುವಂತೆ ತನ್ನ ಕೂದಲನ್ನು ಕಿತ್ತು ಹಾಕಿ ನಿರಾಭರಣನಾಗುತ್ತಾನೆ. ದೇವೇಂದ್ರನು ಈ ಪರಿನಿಷ್ಕ್ರಮಣವನ್ನು ಗೌರವಿಸಿ ಮುನೇಂದ್ರನ ಪಾದಗಳಿಗೆ ನಮಸ್ಕರಿಸ್ತಾನೆ. ಆದಿದೇವನ ಪರಿನಿಷ್ಕ್ರಮಣ ಕಲ್ಯಾಣವನ್ನು ದೇವೇಂದ್ರ ಪರಿಚಾರಜ ಭೃತ್ಯವನ್ನು ನೆರವೇರಿಸ್ತಾನೆ. ಹೀಗೆ ಇಂದ್ರನು ಆದಿನಾಥನ ಪರಿನಿಷ್ಕ್ರಮಣ ಕಲ್ಯಾಣವನ್ನು ನೆರವೇರಿಸ್ತಾನೆ. 4ನೆಯ ಕಲ್ಯಾಣ ಕೇವಲ ಜ್ಞಾನ ಕಲ್ಯಾಣ. ಏನಿದು ಕೇವಲ ಜ್ಞಾನ ಕಲ್ಯಾಣ? ಪರಿನಿಷ್ಕ್ರಮಣ ಕಲ್ಯಾಣ ನಂತರ ಆದಿನಾಥನು ಅಥವಾ ಯಾವುದೇ ತೀರ್ಥಂಕರರು ಘಾತಿ ಕರ್ಮಗಳನ್ನು ನಷ್ಟಪಡಿಸ್ಕೊಳ್ತಾರೆ. ಆಗ ಅವರಿಗೆ ಹರಿಯಂತಾವಸ್ಥೆ ಪ್ರಾಪ್ತವಾಗುತ್ತೆ. ಅವರು ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ವೀರ್ಯ ಮತ್ತು ಅನಂತ ಸುಖಗಳನ್ನು ಪಡೀತಾರೆ. ಆಗ ಅವರಿಗೆ ಕೇವಲ ಜ್ಞಾನ ಉಂಟಾಗುತ್ತೆ. ಅದನ್ನು ಅರಿತು ಇಂದ್ರನು ಬಂದು ಕೇವಲ ಜ್ಞಾನ ಕಲ್ಯಾಣವನ್ನು ಮಾಡ್ತಾನೆ. ಈ ಅವಸ್ಥೆಯಲ್ಲಿ ಅವರಿಗೆ ಜಿನರು, ಅರ್ಹಂತರು, ತೀರ್ಥಂಕರರು ಅಂತ ಹೇಳಲಾಗುತ್ತೆ. ಇವರು ಸರ್ವಜ್ಞರು, ವೀತರಾಗಿಗಳು, ಹಿತೋಪದೇಶಗಳು ಆಗಿರ್ತಾರೆ. ಇದೇ ತರಹ ವೃಷಭಯೋಗೀಂದ್ರನು ಅಂದರೆ ಆದಿನಾಥನು, ವೃಷಭನಾಥನು ನಿಂದಾ ವಿರಹಿತವಾದ ಜಿನಕಲ್ಪಿತಾಚರಣವನ್ನು ಕೈಗೊಂಡು ಯೋಗ್ಯವಾದಂತಹ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಸಂಚರಿಸುತ್ತಾ ಸಾವಿರಾರು ವರ್ಷಗಳನ್ನು ಕಳೀತಾನೆ. ನಂತರ ಪುರಿಮತಾಲ ಪಟ್ಟಣದ ಹೊರಭಾಗಕ್ಕೆ ಆಲದ ಮರದ ಕೆಳಗೆ ದುಃಖರಹಿತನಾಗಿ ಏಕಾಂತದಲ್ಲಿ ವಿಶಾಲವಾದ ಪಲ್ಯಂಕಾಸನದಲ್ಲಿ ಪೂರ್ವಾಭಿಮುಖವಾಗಿ ಇಂದ್ರಿಯ ಸುಖವನ್ನೆಲ್ಲ ತ್ಯಜಿಸಿ ಧ್ಯಾನಾಸಕ್ತನಾಗಿ ಕುಳಿತುಕೊಳ್ತಾನೆ. ಹೀಗೆ ವೃಷಭದೇವ 8 ಗುಣಗಳನ್ನು ನೆನೆಯುತ್ತಾನೆ. 4 ಧರ್ಮ ಧ್ಯಾನಗಳನ್ನು ಧ್ಯಾನಿಸ್ತಾನೆ. ತ್ರಿವಿಧ ಕರಣ ಪರಿಣಾಮದಲ್ಲಿ ಪರಿಣಿತನಾಗ್ತಾನೆ. ಮೋಕ್ಷವನ್ನು ಪಡೆಯಲು ಮೆಟ್ಟಿಲುಗಳಾದ ಕರ್ಮಗಳನ್ನು ನಾಶಪಡಿಸಿಕೊಂಡು ಅನಂತ ಗುಣಶಕ್ತಿಯನ್ನು ಪಡೆದುಕೊಳ್ತಾನೆ. ನಿದ್ರೆ, ಅನಿದ್ರೆ, ಚಂಚಲತೆ, ಅಚಂಚಲತೆ, ನರಕಗತಿ ಮುಂತಾದ 16 ಕರ್ಮ ಪ್ರಕೃತಿಗಳನ್ನು ನಾಶ ಮಾಡ್ಕೋತಾನೆ. ಕ್ರೋಧ, ಮಾನ, ಮಾಯ, ಲೋಭಗಳೆಂಬ ಕಷಾಯಗಳನ್ನು ಹೋಗಲಾಡಿಸ್ಕೊಳ್ತಾನೆ. ಷಟ್ಕರ್ಮಗಳನ್ನು 9 ಬಂಧಗಳನ್ನು ಕಳಚಿಕೊಳ್ತಾನೆ. 28 ಮೋಹನೀಯ ಕಳಂಕಗಳನ್ನು ಕಳೆದುಕೊಳ್ತಾನೆ. ಬಳಿಕ ರಾಗ ದ್ವೇಷ ಭಾವನೆಗಳನ್ನು ಕಳೆದುಕೊಳ್ಳುತ್ತಾನೆ. ದರ್ಶನಾವರಣ ಚತುಷ್ಕವನ್ನು, ಅನಂತರಾಯ ಪಂಚಕವನ್ನು ಕೆಡಿಸಿಕೊಳ್ಳುತ್ತಾನೆ, ಅಂದರೆ ಬಿಡುತ್ತಾನೆ. ಹೀಗೆ ವೃಷಭದೇವನು ಲೌಕಿಕಕ್ಕೆ ಸಂಬಂಧಿಸಿದ ಎಲ್ಲ ಭೋಗಗಳನ್ನು ತ್ಯಜಿಸ್ತಾನೆ. ಘಾತಿ ಕರ್ಮಗಳು ಅವನನ್ನು ಬಿಟ್ಟು ಹೋಗುತ್ತೆ. ಆಗ ವೃಷಭನಾಥನು ಕೈವಲ್ಯ ಲಕ್ಷ್ಮಿಯನ್ನು ಪಡಿತಾನೆ, ಅಂದರೆ ಕೇವಲ ಜ್ಞಾನವನ್ನು ಪಡೆಯುತ್ತಾನೆ. ಆ ಸಮಯದಲ್ಲಿ ದೇವತೆಗಳು ಹೂವಿನ ಮಳೆಯನ್ನಗರೆಯುತ್ತಾರೆ, ನಗಾರಿ ಧ್ವನಿ ಮಾಡ್ತಾರೆ.
ಹೀಗೆ ಕೈವಲ್ಯ ಬೋಧೋದಯದಿಂದ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಆಗ ಸೌಧಮೇಂದ್ರನು ಅಂದರೆ ಇಂದ್ರನು ಶಚೀದೇವಿಯೊಡನೆ ದೇವಗಣದೊಂದಿಗೆ ಸಿಂಹಧ್ವನಿ, ಶಟಹಧ್ವನಿ, ಶಂಖಸ್ವನದಿಂದ ಅನೇಕ ಮಂಗಳ ವಾದ್ಯಗಳನ್ನು ಜೊತೆ ಮಾಡಿಕೊಂಡು ಆಕಾಶ ಮಾರ್ಗದಲ್ಲಿ ಭೂಲೋಕಕ್ಕೆ ಬರ್ತಾನೆ. ಆಗ ದೇವದುಂದುಭೆಗಳು ಮೊಳಗುತ್ತೆ. ಒಂದೇ ಕಲ್ಲು ಚಪ್ಪಡಿಯಿಂದ ನಿರ್ಮಿತವಾದ ಇಂದ್ರನೀಲಮಯವಾದ ಸಮವಸರಣ ಭೂಮಿಯನ್ನು ದೇವೇಂದ್ರ ಮತ್ತು ಅವನ ಸಮೂಹ ತಲುಪುತ್ತೆ. ವಜ್ರ, ವೈಡೂರ್ಯ, ಹೇಮ ಪಂಚರತ್ನಮಯವಾದ ಮಂಟಪವು ಸುಂದರವಾಗಿ ಕಂಗೊಳಿಸುತ್ತೆ. ನಿರ್ಭರವಾದ ಭಕ್ತಿ ತುಂಬಿ ತುಳುಕುತ್ತಿದ್ದ ವೃಷಭದೇವನಿಗೆ ಇಂದ್ರ ಮತ್ತು ಇಂದ್ರಾಣಿ ಅಂದರೆ ಇಂದ್ರ ಮತ್ತು ಶಚಿದೇವಿ ಮತ್ತು ಆತನ ಪರಿವಾರದವರು ದೇವೇಂದ್ರ ಲೋಕದಲ್ಲಿನ ಅರ್ಚನಾ ವಿಧಾನಗಳಿಂದ ಅರ್ಚಿಸ್ತಾರೆ. ಆ ಸಮಯದಲ್ಲೇ ವೃಷಭಸೇನ ಕುಮಾರನು ವೃಷಭನಾಥನಿಗೆ ಪ್ರಥಮ ಗಣಧರನಾಗ್ತಾನೆ. ಹೀಗೆ ಆದಿಜಿನೇಶ್ವರನು ಧರ್ಮಕ್ಷೇತ್ರಗಳಲ್ಲಿ ವಿಹರಿಸುತ್ತಾ ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖ ಮತ್ತು ಅನಂತ ವೀರ್ಯಗಳಿಗೆ ಏಕಾಶ್ರಯನಾಗಿ ನೆಲೆಸುತ್ತಾನೆ. ಈ ರೀತಿಯಲ್ಲಿ ಆದಿನಾಥನ ಕೇವಲ ಜ್ಞಾನ ಕಲ್ಯಾಣ ನಡೆಯುತ್ತೆ. ಪಂಚ ಕಲ್ಯಾಣಗಳಲ್ಲಿ ಕಡೆಯ ಕಲ್ಯಾಣ, ಕೊನೆಯ ಕಲ್ಯಾಣ ಪರಿನಿರ್ವಾಣ ಕಲ್ಯಾಣ. ಇದಕ್ಕೆ ಮೋಕ್ಷ ಕಲ್ಯಾಣ ಅಂತ ಕರೀತಾರೆ, ಅಥವಾ ಪರಿನಿರ್ವಾಣ ಮಹೋತ್ಸವ ಅಂತ ಸಹ ಕರೀತಾರೆ. ಕೇವಲ ಜ್ಞಾನವನ್ನು ಪಡೆದ ಅರಿಹಂತ ಪರಮೇಷ್ಠಿಗಳು ತಮ್ಮ ಆಯುಷ್ಯ ಮುಗಿಯುತ್ತಾ ಬಂದಾಗ ಶುಕ್ಲ ಧ್ಯಾನವನ್ನು ಮಾಡ್ತಾರೆ. ಆಗ ಅವರು 14ನೆಯ ಗುಣಸ್ಥಾನವನ್ನು ಹೊಂದ್ತಾರೆ. ಅವರಿಗೆ ಅಘಾತಿ ಕರ್ಮಗಳು ಸಹ ನಷ್ಟವಾಗುತ್ತೆ, ಮುಕ್ತಿ ಲಭಿಸುತ್ತೆ. ಅವರ ಆತ್ಮ ಸಿದ್ಧಲೋಕವನ್ನು ತಲುಪುತ್ತೆ. ಆ ಸಮಯದಲ್ಲಿ ಅವರ ದೇಹ ಕರ್ಪೂರದಂತೆ ಕರಗಿ ಹೋಗುತ್ತೆ. ಅಲ್ಲಿ ಅವರ ಉಗುರು, ಕೂದಲು, ಹಲ್ಲುಗಳು ಮಾತ್ರ ಉಳಿದಿರುತ್ತೆ. ಆಗ ದೇವೇಂದ್ರನು ದೇವತೆಗಳೊಂದಿಗೆ ಬಂದು ಅವನ್ನ ಅಗಿಲು, ಚಂದನ, ಕರ್ಪೂರದ ಬೆಂಕಿಯಿಂದ ದಹಿಸ್ತಾನೆ. ಈ ದಹನವನ್ನು ಸಾಕ್ಷಾತ್ ಅಗ್ನಿಕುಮಾರನೇ ಬಂದು ತನ್ನ ಸ್ಪರ್ಶದಿಂದ ಮಾಡ್ತಾನೆ. ಆ ಸ್ಥಾನವನ್ನು ಪವಿತ್ರ ಸ್ಥಾನ ಅಂತ ಗೌರವಿಸ್ತಾರೆ. ಆ ಸಮಯದಲ್ಲಿ ದೇವೇಂದ್ರನು ಆಚರಿಸುವ ಪೂಜಾ ಸಮಾರಂಭಕ್ಕೆ ಪರಿನಿರ್ವಾಣ ಕಲ್ಯಾಣ ಅಂತ ಹೇಳುತ್ತಾರೆ. ಜಿನರು ಮುಕ್ತರಾದ ಸ್ಥಳದಲ್ಲಿ ಅವರ ಚರಣವನ್ನು ಸ್ಥಾಪಿಸ್ತಾರೆ. ಅದಕ್ಕೆ ಸಿದ್ಧ ಕ್ಷೇತ್ರ ಅಂತ ಹೇಳಲಾಗುತ್ತೆ. ಇನ್ನು ಆದಿನಾಥನ ವಿಷಯದಲ್ಲಿ ಇದೇ ರೀತಿ ಪರಿನಿರ್ವಾಣ ಕಲ್ಯಾಣ ನಡೆಯುತ್ತೆ. ಹೇಗೆ ನಡೆಯುತ್ತೆ? ಭರತೇಶ್ವರನು ಸುಭಿಕ್ಷವಾಗಿ ರಾಜ್ಯಭಾರ ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ಇತ್ತ ವೃಷಭದೇವನು ಕಚ್ಚ, ಮಹಾಕಚ್ಚ, ನಮಿ, ವಿನಮಿ, ಬಲ, ಅತಿಬಲ ಮುಂತಾದ 84 ಗಣಧರ ದೇವರುಗಳು, ಸಕಲ ಪೂರ್ವಧರರು, ಶಿಕ್ಷಕರು, ಅವಧಿಜ್ಞಾನಿಗಳು, ಕೇವಲ ಜ್ಞಾನಿಗಳು, ವಿಕ್ರಿಯಾರ್ಧಿ ಪ್ರಾಪ್ತರು, ಮನಪರ್ಯಜ್ಞಾನಿಗಳು, ವಾದಿಗಳು, ಈ ತರಹ ವಿವಿಧ ಬಗೆಯ ಸುಮಾರು 84,084 ಮುನಿಪತಿಗಳು, ಜೊತೆಯಲ್ಲಿ ಅಧಿಶ್ರಾವಕರು, 5 ಲಕ್ಷ ಸುವ್ರತೆಯರು, ಪರಮಶ್ರಾವಕಿಯರು ಮೊದಲಾದವರೊಡನೆ ಧರ್ಮಾವೃತ ವರ್ಷದಲ್ಲಿ ಧರ್ಮಕ್ಷೇತ್ರಗಳಲ್ಲಿ ಅನೇಕ ವ್ರತಗಳೆಂಬ ಹಣ್ಣುಗಳ ಭಾರದಿಂದ ಬಾಗಿದುವನ್ನಾಗಿ ಮಾಡ್ತಾರೆ. ಆದಿನಾಥನ 84 ಲಕ್ಷ ಪೂರ್ವ ಕಾಲಗಳಲ್ಲಿ ಕೇವಲ 14 ದಿನಗಳ ಕಾಲ ಆಯುಷ್ಯ ಬಾಕಿ ಇರಲು ಕೈಲಾಸ ಪರ್ವತದ ಸಿದ್ಧಕೂಟದಲ್ಲಿ ಪುಷ್ಯ ಮಾಸದ ಹುಣ್ಣಿಮೆಯಂದು ಯೋಗ ನಿರೋಧ ಪೂರ್ವಕವಾಗಿ ಯೋಗ ಪಲ್ಯಂಕಾಸನದಲ್ಲಿ ಆದಿನಾಥ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ತಾನೆ. ಭರತ ಹಾಗೂ ಯುವರಾಜನಾದ ಅರ್ಕಕೀರ್ತಿ ಕನಸುಗಳನ್ನು ಕಾಣ್ತಾರೆ. ಆಗ ಆ ಕನಸನ್ನು ಪುರೋಹಿತನಿಗೆ ತಿಳಿಸಿದಾಗ ಆಗ ಆದಿನಾಥನು ಶಾಶ್ವತವಾದ ಮೋಕ್ಷವನ್ನು ಹೊಂದುವ ಸಮಯ ಬಂತು ಅಂತ ಪುರೋಹಿತ ತಿಳಿಸ್ತಾನೆ. ಆಗ ಭರತೇಶ್ವರನು ಶಿಷ್ಯ ಸಮೇತನಾಗಿ ಬಂದು ಭಟ್ಟಾರಕರನ್ನು 3 ಬಾರಿ ಪ್ರದಕ್ಷಿಣೆ ಮಾಡ್ತಾನೆ. ಮಹಾಮಹವೆಂಬ ಮಹಾಪೂಜೆಯನ್ನು ವಿಜೃಂಭಣೆಯಿಂದ 14 ದಿನಗಳವರೆಗೆ ನಿರಂತರವಾಗಿ ಭರತ ಮಾಡ್ತಾನೆ. ಅಂತಿಮ ಕ್ಷಣಗಳು ಹತ್ತಿರ ಬರ್ತಾ ಇರುತ್ತೆ. ವೃಷಭನಾಥನು ಅಮರತೆಯನ್ನು ಹೊಂದಲು
ಅಂತರ್ಮೂರ್ತಕ ಮುಹೂರ್ತದಲ್ಲಿ ದಂಡಕ್ರಿಯೆಯನ್ನು ಮಾಡ್ತಾನೆ, ಅಘಾತಿ ಕರ್ಮಗಳನ್ನು ಹೋಗಲಾಡಿಸ್ಕೊಳ್ತಾನೆ. ಅಂತ್ಯ ಸಮಯದಲ್ಲಿ ವೃಷಭದೇವನು 72 ಪ್ರಕೃತಿಗಳನ್ನು ನಾಶಗೊಳಿಸ್ಕೊಳ್ತಾನೆ. ಹೀಗೆ ಆದಿದೇವನು ಅತಿ ಪ್ರಖ್ಯಾತನಾಗಿ ಭವ್ಯ ಚಿಂತಾಮಣಿ ಎನಿಸಿಕೊಂಡು ತನ್ನಲ್ಲಿ ತಾನಾಗಿ ತನ್ನಂದವನ್ನು ಪೂರ್ಣವಾಗಿ ತಾನೇ ಕಂಡುಕೊಂಡು ಒಂದು ಕ್ಷಣದಲ್ಲಿಯೇ ಪರಬ್ರಹ್ಮ ಸದ್ಮಕ್ಕೆ ಸಲ್ಲುತ್ತಾನೆ. ಮಾಘ ಮಾಸದ ಕೃಷ್ಣ ಚತುರ್ದಶಿಯು ಪ್ರಾಪ್ತವಾದಾಗ ಅಭಿಜಿನ್ ಮುಹೂರ್ತದಲ್ಲಿ ಪುರದೇವನು ಮುಕ್ತಿ ವಧುವಿನ ವರ್ಣಕ್ಕೆ ಪಾತ್ರನಾಗ್ತಾನೆ. ಚತುರ್ವಿಧ ದೇವ ಸಮೂಹವು ಗುರುದೇವನಿಗೆ ಅಂದರೆ ಆದಿನಾಥನಿಗೆ, ವೃಷಭನಾಥನಿಗೆ ಇವೆಲ್ಲ ಬೇರೆ ಬೇರೆ ಹೆಸರುಗಳು. ಪರಿನಿರ್ವಾಣವೆಂಬ ಮಹಾಕಲ್ಯಾಣ ಪೂಜೆಯನ್ನು ನಡೆಸಬೇಕು ಅನ್ನೋ ಇಚ್ಛೆಯಿಂದ ಕಲ್ಪವೃಕ್ಷದ ಹೂವುಗಳಿಂದಲೂ ಗಂಧಾಕ್ಷತೆಗಳಿಂದಲೂ ಪೂಜಿಸ್ತಾರೆ. ಅಗ್ನಿಕುಮಾರನ ಪ್ರಕಾಶಮಾನವಾದ ಬೆಂಕಿಯೊಡನೆ ಅಗರು, ಕರ್ಪೂರ, ಲವಂಗ, ಕುಂಕುಮ, ತುಪ್ಪ, ಹಾಲು ಮುಂತಾದ ದ್ರವ್ಯಗಳ ಸಂಪರ್ಕದಿಂದ ಆದಿದೇವನ ದೇಹವನ್ನು ಭಸ್ಮಗೊಳಿಸಲಾಗುತ್ತೆ. ಹೋಮಕುಂಡದ ದಕ್ಷಿಣ ಭಾಗದಲ್ಲಿ ಗಣಧರ ಶರೀರ ಸಂಸ್ಕಾರ ಕುಂಡವನ್ನು ನಿರ್ಮಿಸಿ ಅದರ ಇನ್ನೊಂದು ದಿಗ್ಭಾಗದಲ್ಲಿ ಅನಾಗರ ಕೇವಲಿಗಳ ಬೆಂಕಿಯ ಕುಂಡವನ್ನು ಸ್ಥಾಪನೆ ಮಾಡ್ತಾರೆ. ಆ ಭಸ್ಮವನ್ನು ತೆಗೆದುಕೊಂಡು ಹಣೆ, ಕತ್ತು, ಭುಜ, ಶಿಖರ ಮತ್ತು ಹೃದಯ ಪ್ರದೇಶಗಳಿಗೆ ಹಚ್ಚಿಕೊಳ್ತಾರೆ. ಹೀಗೆ ಇಂದ್ರ ಹಾಗೂ ಇತರ ದೇವತೆಗಳು ನಾನಾ ಪ್ರಕಾರಗಳಲ್ಲಿ ಪ್ರೀತಿಯಿಂದ ಉತ್ಸವವನ್ನು ಆಚರಿಸ್ತಾರೆ. ಭರತನಿಗೆ ತಂದೆಯ ವಿಯೋಗದಿಂದ ಶೋಕ ಬಂದರೂ ಸಹ ದೇವನಿಕಾಯವು ಭರತನನ್ನು ಸಂತೈಸ್ತಾರೆ. ಹೀಗೆ ಇಂದ್ರ ಮತ್ತು ಇತರ ದೇವತೆಗಳಿಂದ ಆದಿನಾಥನ ಪರಿನಿರ್ವಾಣ ಕಾರ್ಯ ನೆರವೇರುತ್ತೆ. ಇದು ಕೊನೆಯ ಕಲ್ಯಾಣ. ಪಂಚಕಲ್ಯಾಣಗಳಲ್ಲಿ ಕೊನೆಯದು ಪರಿನಿರ್ವಾಣ ಕಲ್ಯಾಣ. ಇನ್ನು ಈ ಘಟಕದ ಸಾರಾಂಶ ಏನು ಅಂತ ತಿಳ್ಕೊಬೇಕಾದ್ರೆ, ಈ ಘಟಕದಲ್ಲಿ ಪಂಚಕಲ್ಯಾಣಗಳು ಯಾವುವು, ಅದಕ್ಕೆ ಇರುವ ಇನ್ನೊಂದು ಹೆಸರುಗಳು ಯಾವ್ಯಾವುದು, ಉತ್ಸವಗಳು ಯಾವ್ಯಾವುದು ಅಂತ ಹೇಳಲಾಗುತ್ತೆ. ಈ ಪಂಚಕಲ್ಯಾಣಗಳಾದ ಗರ್ಭಾವತರಣ, ಜನ್ಮಾಭಿಷೇಕ, ಪರಿನಿಷ್ಕ್ರಮಣ, ಕೇವಲ ಜ್ಞಾನ ಮತ್ತು ಪರಿನಿರ್ಮಾಣ ಅಥವಾ ಮೋಕ್ಷ ಕಲ್ಯಾಣ, ಈ ಎಲ್ಲ ವಿವರಗಳನ್ನು ಈ ಘಟಕದಲ್ಲಿ ಹೇಳಲಾಯಿತು. ಗರ್ಭಕ್ಕೆ ಬರುವ 6 ತಿಂಗಳ ಮೊದಲಿನಿಂದ ಆರಂಭವಾದ ದೇವೇಂದ್ರನೇ ಬಂದು ಮಾಡುವ ಗರ್ಭಾವತರಣ ಪೂಜಾ ಮಹೋತ್ಸವವನ್ನು ಅದ್ಭುತವಾಗಿ ಪಂಪ ವಿವರಿಸಿದ್ದಾನೆ. ನಂತರ ಜನ್ಮವಾದಾಗ ಪಾಂಡುಕ ಶಿಲೆಯಲ್ಲಿ ಇಂದ್ರ ದೇವಾದಿ ಗಣದಿಂದ ತುಂಬಿದ ಸಕಲ ಸಂಪತ್ತುಗಳಿಂದ ಜಿನಶಿಶುವಿನ ಜನ್ಮಾಭಿಷೇಕ ಕಲ್ಯಾಣ ನಡೆಯುತ್ತೆ. ನಂತರ ವೈರಾಗ್ಯ ಬಂದಾಗ ಪರಿನಿಷ್ಕ್ರಮಣ ಕಲ್ಯಾಣವನ್ನು ನೆರವೇರಿಸಲಾಗುತ್ತೆ. ಆಗ ವೃಷಭನಾಥ ಘಾತಿ ಕರ್ಮಗಳನ್ನು ನಾಶಪಡಿಸಿಕೊಂಡು ಕೊನೆಗೆ ಕೇವಲ ಜ್ಞಾನವನ್ನು ಪಡೆದಾಗ ಜಿನ, ಅರ್ಹಂತ, ತೀರ್ಥಂಕರು ಎಂದು ಹೆಸರನ್ನು ಪಡಿತಾನೆ. ಆಯುಷ್ಯ ಮುಗಿತಾ ಬಂದಾಗ ಶುಕ್ಲ ಧ್ಯಾನವನ್ನು ಮಾಡ್ತಾನೆ. ಆಗ ಮುಕ್ತಿ ಲಭಿಸುತ್ತೆ, ಆತ್ಮ ಸಿದ್ಧಲೋಕವನ್ನು ತಲುಪುತ್ತೆ. ಆಗ ಇಂದ್ರ ಮತ್ತು ದೇವ ಸಮೂಹ ಬಂದು ಪರಿನಿರ್ವಾಣ ಅಥವಾ ಮೋಕ್ಷ ಕಲ್ಯಾಣವನ್ನು ನೆರವೇರಿಸುತ್ತೆ. ಹೀಗೆ ಪಂಚ ಕಲ್ಯಾಣಗಳನ್ನು ಯಾವ ಯಾವ ಸಮಯದಲ್ಲಿ ಯಾವ ಯಾವ ಘಟ್ಟಗಳಲ್ಲಿ ಹೇಗೆ ಮಾಡಲಾಗಿದೆ ಅಂತ ಈ ಘಟಕದಲ್ಲಿ ವಿವರಿಸಲಾಗಿದೆ. ಈ ವಿಡಿಯೋದಲ್ಲಿ ಹೇಳಲಾದ ಎಲ್ಲ ಅಂಶಗಳನ್ನು ಮನನ ಮಾಡಿಕೊಂಡು ಮತ್ತೆ ಪುಸ್ತಕ ತೆಗೆದು ಇದನ್ನು ಕೇಳ್ತಾ ನಾವು ಆ ಪುಟಗಳನ್ನು ತಿರುಗಿಸಿದ್ರೆ ನಮಗೆ ಎಲ್ಲ ಅಂಶಗಳು ಸ್ಪಷ್ಟವಾಗುತ್ತೆ. ಆದ್ದರಿಂದ ಈ ವಿಡಿಯೋ ಕೇಳೋದೇ ಅಲ್ಲದೆ ಪುಸ್ತಕವನ್ನು ಸಹ ಓದೋದು ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿ ಇದು ಉಪಯೋಗ ಅನಿಸಿದ್ರೆ ಇದಕ್ಕೆ ನೀವು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡಿ ಅಂತ ಒಂದು ವಿನಂತಿ. ಧನ್ಯವಾದಗಳು.